ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ರಿಯಲ್ ಸ್ಟಾರ್ ಸ್ಫೂರ್ತಿ ಹರ್ಬಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರು ಸಿದ್ಧಾರ್ಥ್ ಮರೇದ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಶ್ರೀ ಸಿದ್ಧಾರ್ಥ್ ಮರೇದ, ಎಂಡಿ ಸ್ಫೂರ್ತಿ ಹರ್ಬಲ್ಸ್. ಸಿದ್ಧಾರ್ಥ್ ಮರೇದ ಸ್ಫೂರ್ತಿ ಹರ್ಬಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರು. ಆರೋಗ್ಯಪೂರ್ಣ ಜೀವನಕ್ಕಾಗಿ ಸಮಗ್ರ ಕುಟುಂಬದ ಆಯ್ಕೆ ಅನ್ನೋ ಟ್ಯಾಗ್ಲೈನ್ ನಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸಿ ದೇಶದ ಮನೆಮಾತಾಗಿದೆ. ಈ ಕಂಪನಿ ಕಾನೂನು ಮಾಪನಶಾಸ್ತ್ರ ಮಾನದಂಡಗಳನ್ನ ಅನುಸರಿಸುವುದರ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಒದಗಿಸುತ್ತಿದೆ. ಮುಂದಿನ ದಿನಗಳಲ್ಲಿ 10,000 ಉದ್ಯೋಗ ಸೃಷ್ಟಿಸುವ ಯೋಜನೆ ರೂಪಿಸಿದೆ. ಸೂಪರ್ ಸ್ಟಾಕಿಸ್ಟ್ಗಳು, ವಿತರಕರು ಮತ್ತು ಸಗಟು ವ್ಯಾಪಾರಿಗಳ ದೃಢವಾದ ವಿತರಣಾ ಜಾಲವನ್ನ ಅವಲಂಬಿಸಿ ಭಾರತದಾದ್ಯಂತ ಉತ್ತಮ ಆರೋಗ್ಯ ಮತ್ತು ಸೌಂದರ್ಯ ಉತ್ಪನ್ನಗಳನ್ನ ಪೂರೈಸುತ್ತಿದೆ. ಸಿದ್ಧಾರ್ಥ್ ಮರೇದ ಅವರ ಪರಿಶ್ರಮದಿಂದ ಇವತ್ತು ಸ್ಫೂರ್ತಿ ಹರ್ಬಲ್ಸ್ ಉತ್ತಮ ಮಟ್ಟದಲ್ಲಿ ಬೆಳೆದು ನಾಡಿನ ಜನರ ನಂಬರ್ 1 ಆಯ್ಕೆಯಾಗಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಅಂತ ಒಂದು ಅವಾರ್ಡನ್ನು ಇವತ್ತು ದಿವಸ ಎಲ್ಲ ಒಂದು ಸಾಧಕರನ್ನು ಕರೆದು ಕೂಡ ಈ ಜಿ ನ್ಯೂಸ್ ಏನದ ಇವತ್ತು ದಿವಸ ಗುರುತಿಸಿ ಅವರನ್ನು ಒಂದು ಹುರಿದುಂಬಿಸುವಂಥ ಕೆಲಸ ಮಾಡ್ತಾ ಇದೆ. ಅಂತ ಒಂದು ನಿಟ್ಟಿನಲ್ಲಿ ನೋಡಿದರೆ ಈ ಒಂದು ಕಾರ್ಯಕ್ರಮ ನೀವು ಮಾಡೋದ್ರಿಂದ ಬಹಳ ಜನರಿಗೆ ಉಪಯುಕ್ತ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ಇನ್ನು ನೀವು ಮೂಲತಃ ಬೈಲಹೊಂಗಲ ತಾಲೂಕಿನ ಸುನಕುಂಪಿ ಗ್ರಾಮದವರು. ನಿಮ್ಮ ಬಾಲ್ಯ, ಹಾಗೆ ನಿಮ್ಮ ಊರು, ಕುಟುಂಬ, ವಿದ್ಯಾಭ್ಯಾಸ ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ನಾನು ಮೂಲತಃ ಸುನಕುಂಪಿ, ಬೈಲಹೊಂಗಲ ತಾಲೂಕು ಸುನಕುಂಪಿ ಗ್ರಾಮ ನಮ್ಮದು. ಬಾಲ್ಯ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಸುನಕುಂಪಿ ಗ್ರಾಮದಲ್ಲಿ ಜನಿಸಿದ್ದು. ರೈತ ಪಿ ಕುಟುಂಬದಿಂದ ಬಂದಿರೋದು ನಾನು. ನನ್ನ ತಂದೆನೂ ಕೂಡ ಯಾವುದೇ ರೀತಿ ಎಜುಕೇಷನ್ ಮಾಡಿದವರಲ್ಲ, ತಾಯಿನೂ ಕೂಡ ಯಾವುದೇ ರೀತಿ ಎಜುಕೇಷನ್ ಮಾಡಿದವರಲ್ಲ. ನಂದು ಅಲ್ಲಿಂದನ ಸುನಕುಂಪಿ ಗ್ರಾಮದಿಂದನ ಏನಪ್ಪ ಅಂತಂದ್ರೆ ಒಂದು 1ನೇ ತರಗತಿ ಬಾಲ್ಯ ವಿದ್ಯಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದೆ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಸುನಕುಂಪಿ ಗ್ರಾಮದಲ್ಲಿ ನನ್ನ ಎಜುಕೇಷನ್ ಮುಗೀತು. ಆಮೇಲೆ 6, 7, 8, 9, 10 ಎಲ್ಲ ವಣ್ಣೂರು ಅನ್ನುವಂಥ ಒಂದು ಅಲ್ಲೇ ಪಕ್ಕದ ಒಂದು ಹಳ್ಳಿ, ಅದು ಕೂಡ ಅದರಲ್ಲೇ ನಾನು SLC ಅವರಿಗೆ ಅಲ್ಲೇ ಓದಿದ್ದು. ಅದಾದ ನಂತರ ನಂದು PUC ಫಸ್ಟು ಮತ್ತು ಸೆಕೆಂಡ್ ಇಯರ್ ಎಲ್ಲ ಗೋಕಾಕ್ LET ಕಾಲೇಜಲ್ಲಿ ಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಂತೇಳಿ ಅಲ್ಲೇ ಮುಗಿಸಿದ್ದು. ಅದಾದ ನಂತರ ನಾನು ಯಾವುದೇ ರೀತಿ ಎಜುಕೇಷನ್ ಮುಂದುವರಿಸಲಿಲ್ಲ. ಕಾರಣಾಂತರಗಳಿಂದ ಅಂದರೆ ಅವಾಗಿನ ಓದಲಿಕ್ಕೂ ಕೂಡ ನಮ್ಗೆ ತುಂಬ ಕಷ್ಟ ಇತ್ತು. ಸೊ ಆವಾಗ PUC ಮುಗಿದ ತಕ್ಷಣ ನಾನು ಒಂದು ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದ್ದು. ಸೇಲ್ಸ್ ಮ್ಯಾನ್ ಆಗಿ ಸೇರಿದ್ದು. ಸೇಲ್ಸ್ ಮ್ಯಾನ್ ಆಗಿ ಸೇರಿದ್ರಿಂದ ಸುಮಾರು ಒಂದು ಕಂಪ್ನಿಯಲ್ಲಿ ಒಂದು 6 ಮಂತ್ ಕೆಲಸ ಮಾಡಿದೆ. 6 ಮಂತ್ ಕೆಲಸ ಮಾಡಿದ್ರಿಂದ ಒಂದು ಫರ್ಟಿಲೈಸರ್ ಒಂದು ಕಂಪ್ನಿ ಅದು. ಸೊ ಫರ್ಟಿಲೈಸರ್ ಕಂಪ್ನಿ ಅಂದ್ರೆ ಒಂದು ಅಗ್ರಿಕಲ್ಚರ್ ಬೇಸ್ಡ್ ಆದ್ರಿಂದ ನಮ್ಗೆ ಈಜಿ ಆಯ್ತು. ಯಾಕೆ ನಾನು ಕೂಡ ಏನಪ್ಪ ಅಂದ್ರೆ ಕೃಷಿ ಕುಟುಂಬದಿಂದ ಬಂದಿರುವಂಥವನ್ನೋದ್ರಿಂದ ನನಗೆ ಅಲ್ಲಿ ಒಂದು ಒಳ್ಳೆ ಯಶಸ್ಸನ್ನು ಕಂಡೆ. ನಾನು ಸುಮಾರು ಒಳ್ಳೆ ಒಂದು ಕೆಲಸವನ್ನು ಮಾಡೋದ್ರಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಒಂದು ಒಳ್ಳೆ ರೀತಿ ಯಶಸ್ಸನ್ನು ಕಂಡೆ. ಅದಾದ ನಂತರ ನಾನು ಮುಂದೆ ಮತ್ತೆ ಅಲ್ಲಿಂದ ಯಾವುದೋ ಒಂದು ಕಾರಣಾಂತರದಿಂದ ಬೇರೆ ಕಂಪ್ನಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಏನಪ್ಪ ಅಂತಂತಂದರೆ ನಾನೊಂದು ಬೇರೆ ಒಂದು ಮಾರ್ಕೆಟಿಂಗ್, ಈ ಡೋರ್ ಟು ಡೋರ್ ಮಾರ್ಕೆಟಿಂಗ್ ಬರ್ತದೆ, ಆ ಒಂದು ಕಂಪ್ನಿಲಿ ಸೇರಿದ್ದು. ಅಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಸುಮಾರು ಒಂದು 3 ಮಂತ್ಸ್ ಕೆಲಸ ಮಾಡಿದೆ. ಅದಾದ ನಂತರ ಸ್ವಂತ ಏನಾದರೂ ಒಂದು ಉದ್ಯೋಗ ಮಾಡಬೇಕು, ನಾವು ಮಾಡಬೇಕು ಅಂತ ತಿಳ್ಕೊಂಡು ಬೇರೆ ಬೇರೆ ಹೀಗೆ ಉದ್ಯೋಗದ ಸಮಯದಲ್ಲಿ ಕೆಲವೊಂದು ಸ್ನೇಹಿತರ ಪರಿಚಯ, ಅವ್ರ ಜೊತೆ ಎಲ್ಲ ಸೇರಿ ಮಾಡೋಣ ಅಂತೇಳಿ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಕಂಪ್ನಿಯನ್ನು ತೆರೆದೆ. ಒಂದು XYZ ಅದು ಕಂಪ್ನಿ ಬೇಡ, ಅದರಲ್ಲಿ ತೆಗೆದಿವಿ. ಬಟ್ ಅದು ಅವರೆಲ್ಲ ನನಗೆ ಏನಪ್ಪ ಅಂತಂದ್ರೆ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಶಿಪ್ ಅಂದ ತಕ್ಷಣ ಎಲ್ಲ ವ್ಯವಸ್ಥಿತ ಎಲ್ಲ ಸರಿ ಇರೋದಿಲ್ಲ. ನಿರ್ಧಾರಗಳೆಲ್ಲ ಏನಪ್ಪಾ ಅಂತಂದ್ರೆ ಒಬ್ಬರ ಕೈಲಿ ಇರೋದಿಲ್ಲ. ಅದು ಹಾಗಾಗಿ ಏನಪ್ಪಾ ಅಂದ್ರೆ ಅದು ಬಹಳ ಸುವ್ಯವಸ್ಥಿತವಾಗಿ ನಡೀಲಿಲ್ಲ. ಸೊ ಅದು ಕೂಡ 1 ವರ್ಷದ ನಂತರ ಮುಚ್ಚೋಗ್ಬಿಟ್ಟಿತ್ತು. ನಂತರ ಮತ್ತೆ ಏನಪ್ಪಾ ಅಂದ್ರೆ ಸ್ವಂತ ನಾವು ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಸ್ವಂತ ಉದ್ಯೋಗವನ್ನು ಸ್ಥಾಪಿಸ್ಬೇಕಂತ ತಿಳ್ಕೊಂಡು ಒಂದು ಆವಾಗಿನ ನಿಟ್ಟದಲ್ಲಿ ಒಂದು ಕುಂದಾಪುರ ಅನ್ನುವಂಥ ಒಂದು ತಾಲೂಕಿಗೆ ನಾನು ಸುಮಾರು ಭಾಳ ಬಡತನದ ಪರಿಸ್ಥಿತಿಯಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಬೇಕಂತೇಳಿ ಒಬ್ಬ ನಮ್ಮ ಫ್ರೆಂಡ್ ಸಹಾಯದಿಂದ
ಅಲ್ಲಿ ಹೋಗಿ ಒಬ್ಬರ ಹತ್ರ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿಂದ ಮತ್ತೆ ಏನಪ್ಪ ಅಂತಂತಂದ್ರೆ ನಾನು ವಾಪಸ್ಸು ಸೇಲ್ಸ್ ಫೀಲ್ಡಿಗೆ ನಾನು ಬರಬೇಕಾಗಿ ಬಂತು. ಕಾರಣ ಏನಂತ ಅಂದರೆ ನನಗೆ ಸೇಲ್ಸ್ ಬಗ್ಗೆ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಅವಾಗ. ಸೊ ಹಾಗಾಗಿ ಅಲ್ಲಿ ಪ್ರಾಡಕ್ಟ್ ಇತ್ತು, ಒಂದು ಪ್ರಾಡಕ್ಟನ್ನು ತೊಗೊಂಡೆ. ಆ ಪ್ರಾಡಕ್ಟ್ ತೊಗೊಂಡು ಮಾರ್ಕೆಟ್ ಸ್ಟಾರ್ಟ್ ಮಾಡಿದೆ. ಹಾಗೆ ಏನಪ್ಪ ಅಂದ್ರೆ ಮಾರ್ಕೆಟ್ ಸ್ಟಾರ್ಟ್ ಮಾಡಿದಾಗ ನಂಗೆ ಮಾರ್ಕೆಟಿನ ಅನುಭವ ಒಂದೊಂದು FMCG ಪ್ರಾಡಕ್ಟ್ ಆದ್ರಿಂದ ನನಗೊಂದು ಒಳ್ಳೆ ಒಂದು ಅನುಭವವನ್ನು ಕಲಿಸ್ಕೊಟ್ಟು ಎಕ್ಸ್ಪೀರಿಯನ್ಸ್ ಆಯಿತು. ಅದಾದ ನಂತರ ಯಾಕೆ ನಾನು ಒಂದು ಸ್ವಂತನ ನಾನು ಮಾಡಬಾರ್ದು ಅಂತ ನಾನು ಒಂದು ಕಂಪ್ನಿಯನ್ನು ತೆರಿಬಾರ್ದು ಯಾಕಂತ ವಿಚಾರ ಮಾಡಿ ಆವಾಗ ಒಂದು ಸ್ಫೂರ್ತಿ ಹರ್ಬಲ್ಸ್ ಅನ್ನುವಂಥ ಒಂದು ಕಂಪನಿಯನ್ನು ಕುಂದಾಪುರದಲ್ಲಿ ಕಟ್ಕೇರಿ ಅನ್ನುವಂಥ ಒಂದು ಗ್ರಾಮದಲ್ಲಿ ನಾನೊಂದು ಸಣ್ಣದಾದಂಥ ಒಂದು ಕಾಂಪ್ಲೆಕ್ಸಲ್ಲಿ ನನ್ನ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆ. ಸುಮಾರು 1-2 ಜನ ಲೇಬರ್ ತಗೊಂಡು ಕೆಲಸಗಾರನ ತಗೊಂಡು ನಾನು ಅವತ್ತಿನ ದಿವಸ ಸ್ಟಾರ್ಟ್ ಮಾಡಿದೆ. ಕೆಲಸ ಏನು ಸ್ಟಾರ್ಟ್ ಮಾಡಿದೆ ಅಂದರೆ ಮಾರ್ಕೆಟಿಂಗೇ ಸ್ಟಾರ್ಟ್ ಮಾಡಿದೆ. ಬೇರೆ ಕಡೆಯಿಂದ ಒಂದು ವಸ್ತುಗಳನ್ನು ಖರೀದಿ ಮಾಡೋದು, ಬೇರೆಯವ್ರ ಕಂಪನಿಗಳಲ್ಲಿ ಪ್ರಾಡಕ್ಟ್ ತಯಾರಾಗ್ತಿತ್ತು, ಅದನ್ನ ತಯಾರಾದ ಪ್ರಾಡಕ್ಟನ್ನು ಏನು ಮಾಡ್ತಿದ್ದೆ ತೊಗೊಂಡು ಬಂದು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಹಾಗೆ ನಾವು ನೋಡುವಾಗ ಮಾರ್ಕೆಟಲ್ಲಿ ಹೋದಂಗೆ ಏನಪ್ಪ ದಿನಗಳು ಕಳೆದ ಹಾಗೆ ಏನಾಯ್ತು ಅಂತಂದರೆ ನಮ್ಮದೇ ಯಾಕೊಂದು ಬ್ರ್ಯಾಂಡ್ ಮಾಡಬಾರ್ದು ಆ ಥರ ಒಂದು ಐಡಿಯಾಸ್ಗಳು ನಮ್ಮಲ್ಲಿ ಬಂತು. ಅವಾಗ ಏನಾಯ್ತು ಅಂತಂತಂದರೆ ನಾನು ಆಯ್ತಾಗಾದ್ರೆ ಒಂದು ಬ್ರ್ಯಾಂಡ್ ಮಾಡಲೇಬೇಕು ನಿರ್ಧಾರ ಮಾಡಿದಾಗ ಬೇರೆ ಕಂಪ್ನಿಗೆ ಹೋಗಿ ನಂದೇ ಆದಂಥ ಒಂದು ಬ್ರ್ಯಾಂಡನ್ನು ಸ್ಫೂರ್ತಿ ಅನ್ನುವಂಥ ಒಂದು ಬ್ರ್ಯಾಂಡನ್ನು ನಾವೊಂದು ಹುಟ್ಟು ಹಾಕಿದ್ದೀವಿ. ಈ ಸ್ಫೂರ್ತಿ ಅನ್ನುವಂಥ ವರ್ಡ್ ಯಾವುದಕ್ಕೆ ಬಂತಪ್ಪ ಅಂತಂದರೆ ಇನ್ನೊಬ್ಬರಿಗೆ ದಾರಿ ಆಗಲಿ, ಇನ್ಸ್ಪಿರೆನ್ಸರ್ ಆಗಲಿ, ಅವ್ರಿಗೊಂದು ಏನಪ್ಪ ಅಂತಂದ್ರೆ ಯಾವುದೇ ಒಬ್ಬ ಸಂಸ್ಥೆ ನಮ್ಮ ಸಂಸ್ಥೆಯನ್ನು ನಂಬಿ ಬಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವ್ರಿಗೆ ಏನಪ್ಪ ಅಂತಂತಂದ್ರೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಸಿಗಲಿ, ಅವ್ರು ಸಕ್ಸಸ್ಸನ್ನು ಕಾಣಲಿ ಅನ್ನೋ ಉದ್ದೇಶಕ್ಕೆ ಏನಪ್ಪ ಅಂತಂದ್ರೆ ಸ್ಫೂರ್ತಿ ಅನ್ನುವಂಥ ಒಂದು ಹೆಸರಿಟ್ಟಿವಿ. ಸೊ ಅದಾದ ನಂತರ ಸ್ಫೂರ್ತಿ ಅನ್ನೋ ಪ್ರಾಡಕ್ಟನ್ನು ನಾವು ಅವತ್ತು ಲಾಂಚ್ ಮಾಡಿದೆ. ಸುಮಾರು ಸೋಪ್ ಫಸ್ಟ್ ನಂದು ಸೋಪ್ ವಸ್ತುವನ್ನು ಸ್ಟಾರ್ಟ್ ಮಾಡಿದೆ. ಸೋಪಿನಿಂದ ಏನಪ್ಪ ಸುಮಾರು 10-12 ಪ್ರಾಡಕ್ಟ್ಗಳು ಬಂತು. ನಮ್ಮ ಸೋಪ್, ಶಾಂಪೂಸ್, ಕ್ರೀಮ್ಸು, ಜೆಲ್ಲು, ಪೇಸ್ಟು, ಸೊಳ್ಳೆ ಅಗರಬತ್ತಿಗಳು, ಸುಮಾರು ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಾವೆಲ್ಲ ದಿವಸದ ಮಾರ್ಕೆಟಲ್ಲಿ ಬಿಟ್ಟಿದ್ದೀವಿ. ಸೊ ಅಲ್ಲಿಂದ ನಮ್ಮ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದೆ. ಆವಾಗ 1-2-3 ಜನಗಳಿಂದ ಸ್ಟಾರ್ಟ್ ಆದ ಸಂಸ್ಥೆ ಇವತ್ತು ಸುಮಾರು ಏನಪ್ಪ ಅಂತಂದ್ರೆ ಕಂಪನಿಯಲ್ಲಿ ಏನಪ್ಪ ಅಂತಂದ್ರೆ ಕಮಿಷನಲ್ಲಿರೋರು, ಬೇಸಲ್ಲಿರೋರು, ಜೊತೆಗೆ ಏನಪ್ಪ ಅಂತಂದ್ರೆ ಸ್ಯಾಲ್ರಿಡ್ ಇರೋರು ಎಲ್ಲ ಸೇರಿ ಸುಮಾರು ಏನಪ್ಪ ಅಂತಂದ್ರೆ ಒಂದು 2,000 ಜನ ಇವತ್ತು ದಿವಸ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ಒಂದು ಕಂಪ್ನಿನ ಕಟ್ಟಬೇಕು ಅಂದ್ರೆ ಅದು ನಿಜಕ್ಕೂ ಒಂದು ಸುಲಭದ ವಿಷಯ ಅಂತೂ ಅಲ್ವೇ ಅಲ್ಲ. ಸೊ ಹೆಂಗಿತ್ತು ಸರ್ ಆ ಇನಿಷಿಯಲ್ ಡೇಸ್ ಅಲ್ಲಿ, ಹೇಗಿತ್ತು, ಏನೆಲ್ಲ ಚಾಲೆಂಜಸ್ ಇತ್ತು ನಿಮಗೆ? ಇನಿಷಿಯಲ್ ಚಾಲೆಂಜಸ್ ಅಂತಂದರೆ ನಾನಿವತ್ತು ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ದೊಂದು ಬಡತನ. ಏನಾದರೂ ಸಾಧಿಸ್ಬೇಕು, ಏನಾದ್ರು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದು ಒಂದು ಚಟ. ನಾವೆಲ್ಲ ಬಾಲ್ಯಕ್ಕೆ ಬರ್ತೀನಿ ಸ್ವಲ್ಪ ನಾನು. ಏನಂತಂದರೆ ನಾವೆಲ್ಲ 7th ಓದ್ತಿರ್ಬೇಕಾದ್ರೆ ನಮ್ಮ ತಾಯಿ ಜೊತೆ ಹೊಲಕ್ಕೆ ಒಂದು ಬುತ್ತಿ ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮೂರ ಪಕ್ಕದವ್ರು ಒಬ್ಬರದು ಗಾಡಿ ಬರ್ತಾ ಇರ್ತದೆ, ಕಾರು. ಆ ಕಾರು ನೋಡಿ ನಮ್ಮ ತಾಯಿ ಹೇಳ್ತಾರೆ, ನೋಡು ನೀನು ದೊಡ್ಡ ಸಾಯಿಬ ಆದ್ರೆ ಇಂಥ ಒಂದು ಕಾರಲ್ಲಿ ಓಡಾಡಬಹುದು ನೀನು ಅಂತ ಹೇಳ್ತಾರೆ. ಸಾಯಿಬಾದ್ರೆ ಮಾತ್ರ ಚಾನ್ಸ್ ಐತೆ ನಮ್ಮ ಓದಕ್ಕಂತ, ಈತ ಓಡಾಡಲಿಕ್ಕೆ ಅಂತ ನಾ ಕೇಳಿದಾಗ, ಹೌದು ಸಾಯಿಬಾದ್ರೆ ನೀವು ದೊಡ್ಡವನು ಆಗ್ಬೋದು, ದೊಡ್ಡ ಕಾರಲ್ಲಿ ಓಡಾಡಬಹುದು, ದೊಡ್ಡ ಮನೆ ಕಟ್ಟಬಹುದು ತಾಯಿ ಹೇಳ್ತಾರೆ ನಮ್ಗೆ. ಅದೊಂದೇ ತಲೆಯಲ್ಲಿ ಇರ್ತದೆ ನನಗೆ. ಬಟ್ ಈಗಿನ ಒಂದು ದಿನಮಾನದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಅವಾಗಿನ ಒಂದು ಚಾಲೆಂಜಸ್ ಈಗೂ ಕೂಡ ನನಗೆ ಏನಪ್ಪ ಅಂತಂದ್ರೆ ಅವಾಗ ಇನ್ಸ್ಪೈರ್ ಆಗ್ತಾ ಇರ್ತದೆ. ಸೊ ಯಾಕಂದ್ರೆ ಅದಕ್ಕಿಂತಲೂ ಏನಪ್ಪ ಅಂತಂದ್ರೆ ಇವತ್ತು ದಿವಸ ದೊಡ್ಡ ಕಾರ್ಗಳಲ್ಲಿ ಓಡಾಡ್ತಿದ್ದೆ, ದೊಡ್ಡ ಹೈ ಎಂಡ್ ಕಾರಲ್ಲಿ ಓಡಾಡ್ತೀನಿ, ಎಲ್ಲ ಮಾಡಿದ್ದೀನಿ. ಸೊ ಅವಾಗ ನಾನು ಕಂಪ್ನಿ ಕಟ್ತಿರ್ಬೇಕಾದ್ರೆ ಪ್ರತಿ ಕ್ಷಣನೂ ಏನಪ್ಪ ಅಂತಂದ್ರೆ ನಾ ದುಡಿತಿರುವಾಗ ನಮ್ಮಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ಸಿಗಳಿಗೆ ನಾ ಹೇಳೋದೊಂದೇ, ಏನಪ್ಪ ಅಂತಂದ್ರೆ ದುಡಿದರೆ ಮಾತ್ರ ಏನಪ್ಪ ಅಂತಂತಂದ್ರೆ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನೀವು ದುಡಿಬೇಕು, ದುಡಿಲಿಲ್ಲ ಅಂತಂತಂದ್ರೆ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಈ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ನೀವು ಭಾಳ ದುಡಿಬೇಕು. ನೀವು ಎಷ್ಟು ಹೆಚ್ಚು ಕೆಲಸ ಮಾಡ್ತೀರೋ ಅಷ್ಟು ಏನಪ್ಪಾ ಅಂತಂದ್ರೆ ನೀವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ, ಬೆಳಿಲಿಕ್ಕೆ ಸಾಧ್ಯ ಇರ್ತದೆ, ಅಥವಾ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇರ್ತದೆ ಅಂತ ಹೇಳ್ತಾ ಇರ್ತೇನೆ ನಾನು. ಸೊ ಆವಾಗ ಏನಪ್ಪಾ ಅಂತಂತಂದ್ರೆ 1-2 ಜನಗಳಿಂದ ಸ್ಟಾರ್ಟ್ ಆದಾಗ ನನ್ನಲ್ಲಿ ಏನಪ್ಪಾ ಅಂತಂತಂದ್ರೆ ಅವ್ರನ್ನ 100 ಜನಗಳನ್ನ ಹೆಂಗ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಸಂಜೆ ಏನಪ್ಪಾ ಅಂತಂದ್ರೆ ನಾನು ಟ್ರೈನಿಂಗ್ ಅಂತ ತಗೋತೆ ಅವ್ರಿಗೆ ಸೇಲ್ಸ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಅಥವಾ ಏನಪ್ಪಾ ಅಂತಂದ್ರೆ ಫ್ಯೂಚರ್ ಬಗ್ಗೆ, ಪ್ರತಿಯೊಂದು ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಿದ್ದೆ. ಹೇಗಿರ್ಬೇಕು, ಮಾರ್ಕೆಟಿಂಗ್ ಫೀಲ್ಡ್ ಅಂದ್ರೆ ಏನು, ಇದ್ರಲ್ಲಿ ನಾವು ಹೆಂಗ್ ಬದುಕಬೇಕು, ಈ ಕೆಲಸ ಮಾಡಿದ್ರೆ ನಮ್ಗೆ ಏನು ಏನಪ್ಪಾ ಅಂದ್ರೆ ಪ್ರಾಫಿಟ್ ಅನ್ನೋದಿದೆ ಅಥವಾ ಆದಾಯ ಅನ್ನೋದಿದೆ, ಇದರಿಂದ ನಾವು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಬಹುದು,
ಪ್ರತಿಯೊಂದೂ ಏನಪ್ಪಾ ಅಂತಂತಂದ್ರೆ ಜವಾಬ್ದಾರಿಗಳ ಬಗ್ಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಹೇಳ್ತಾ ಹೋಗ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಪ್ಪಾ ಅಂತಂದ್ರೆ ಜವಾಬ್ದಾರಿಗಳನ್ನ ಬರೀ ಜವಾಬ್ದಾರಿ ನಿಭಾಯಿಸಿದ್ರೆ ಅದಕ್ಕೆ ಜವಾಬ್ದಾರಿ ಅನ್ನೋದಿಲ್ಲ. ಜವಾಬ್ದಾರಿಗಳನ್ನ ಹೇಗೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು, ಯಾವಾಗ ನಾವು ಜವಾಬ್ದಾರಿಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋಗ್ತೀವಿ ಆವಾಗ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನಪ್ಪಾ ಅಂತಂದ್ರೆ ಇನ್ನೂ ಅಭಿವೃದ್ಧಿ ಹೊಂದಲಿಕ್ಕೆ ಚಾನ್ಸ್ ಇರ್ತದೆ ಅಂತೇಳಿ ಪ್ರತಿಯೊಂದನ್ನು ಏನಪ್ಪಾ ಅಂತಂದ್ರೆ ಏನಂದ್ರೆ ಅವರಿಗೆ ಪ್ರತಿದಿನ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎಲ್ಲ ಕ್ಲಾಸಸ್ ಅನ್ನು ಹೇಳ್ತಿದ್ದೆ. ನಾನು ಒಂದು ಸಾರಿ ನಾ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಅಂತ ಮಿನಿಮಮ್ 2 ಅವರ್ ಬೆಳಗ್ಗೆ ಮತ್ತು ಸಂಜೆ ಏನಪ್ಪಾ ಕ್ಲಾಸಸ್ ತಗೋತಿದ್ದೆ. ಇನ್ನು ಉಳಿದ ದಿನ ಏನ್ ಮಾಡ್ತಿದ್ದೆ ಅಂತಂದ್ರೆ ಅವಾಗ ಅವ್ರು ಮುಂದೆ ಕುತ್ಕೊಂಡು ಬಾಸ್ ಆಗಿ ಕೆಲಸ ಮಾಡ್ತಿದ್ದೆ. ಅವ್ರು ಮಾರ್ಕೆಟಿಂಗ್ ಹೋದ ತಕ್ಷಣ ನಾನು ಕೂಡ ಸೇಲ್ಸ್ ಮನ್ ಕೆಲಸಕ್ಕೆ ಹೋಗ್ತಿದ್ದೆ. ಅವ್ರು 10,000 ದುಡ್ಕೊಂಡ್ ಬಂದ್ರೆ ನಾನು 20,000 ದುಡ್ಕೊಂಡ್ ಬರ್ತಿದ್ದೆ. ಸೊ ಹೆಂಗಂತಂದ್ರೆ ಈ ವಿತಿನ್ 3 months ಅಲ್ಲಿ ಏನಪ್ಪಾ ಅಂತಂದ್ರೆ ನಾನು ಅವಾಗ ಒಂದು ಸಣ್ಣದೊಂದು ಆಲ್ಟೋ ಕಾರ್ ತಗೊಂಡೆ. ಅವಾಗೇನು ಪರಿಸ್ಥಿತಿ ತಿನ್ನಕ್ಕೂ ಗತಿ ಇರ್ಲಿಲ್ಲ ನನಗೆ. ಅಂತ ಪರಿಸ್ಥಿತಿಯಲ್ಲಿ ನಾನು ದುಡಿದು 3 ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಅವತ್ತಿನ ದಿನಮಾನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಆಲ್ಟೋ ಕಾರ್ ತಗೊಂಡೆ. ಅದಾದ ನಂತರ ವರ್ಷದ ನಂತರ ಮತ್ತೆ ಏನಪ್ಪಾ ಅಂತಂದ್ರೆ ಅದನ್ನ ಚೇಂಜ್ ಮಾಡಿ ಮತ್ತೊಂದು ವೆಹಿಕಲ್ ತಗೊಂಡೆ. ಹಂಗೆ ಅವಾಗ ಏನಂತಂದ್ರೆ ಪ್ರತಿದಿನ ಏನಪ್ಪಾ ಅಂತಂದ್ರೆ ನನ್ನಲ್ಲಿ ಏನಪ್ಪಾ ಅಂತಂದ್ರೆ ಬರೀ ಕಾನ್ಸಂಟ್ರೇಟ್ ಎದಕ್ ಮಾಡ್ತೀನಿ ಅಂತಂದ್ರೆ ಓನ್ಲಿ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಿದ್ದೆ. ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು, ಯಾವ ರೀತಿ ಗ್ರೋತ್ ಮಾಡಬೇಕು, ಕಂಪನಿಯನ್ನು ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ ಇರ್ತದಂತೆ ಪ್ರತಿಯೊಬ್ಬರನ್ನು ಒಳ್ಳೊಳ್ಳೆ ಏನಪ್ಪಾ ಅಂತಂದ್ರೆ ನಾನು ಕೆಲಸ ಮಾಡೋದಕ್ಕಿಂತ ಹೆಚ್ಚು ನಮ್ಮಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ಗಳನ್ನು ನಾನು ಒಳ್ಳೆ ಆಂಟ್ರಪ್ರಿನರ್ ಅನ್ನಾಗಿ ರೆಡಿ ಮಾಡಿದೆ. ಯಾವ ರೀತಿಯಾಗಿ ರೆಡಿ ಮಾಡಿದೆ ಅಂತಂದ್ರೆ ಒಬ್ಬೊಬ್ರು ಏನಪ್ಪಾ ಅಂತಂದ್ರೆ 100 ಜನ ಮೇಂಟೈನ್ ಮಾಡುವಂತ ಕೆಪಬಿಲಿಟಿ ಅಂತ ತಂದಿಟ್ಟೆ. ಅವಾಗ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ತಾಲೂಕು ಜಿಲ್ಲೆ ಅಂದ್ರೆ 29 ಬ್ರಾಂಚ್ ನಾನು ಓಪನ್ ಮಾಡಿದೆ. 2012ಕ್ಕೆ ನಂದು ಟೋಟಲ್ ಏನಪ್ಪಾ ಅಂತಂದ್ರೆ ಮೋಸ್ಟ್ಲಿ 29 ಬ್ರಾಂಚ್ ರನ್ನಿಂಗ್ ಆಗ್ತಾ ಇತ್ತು. ಎಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ. ಯಾವ ತರ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ಹೇಗೆ ಕೆಲಸ ಮಾಡ್ತೈತೆ ಅಂದ್ರೆ ಅವಾಗ ನಾನು ಚಾಲೆಂಜಸ್ ಆಗಿ ನಾನು ತಗೊಂಡಿದ್ದು ಒಂದೇದ್ದು ನಮ್ಮ ಒಳ್ಳೆ ಎಂಪ್ಲಾಯ್ಗಳನ್ನ ಒಳ್ಳೆ ರೀತಿಯಲ್ಲಿ ರೆಡಿ ಮಾಡಬೇಕು, ಅವರಿಗೆಲ್ಲ ಒಳ್ಳೆ ಟ್ರೈನ್ ಅಪ್ ಮಾಡಬೇಕು, ಒಳ್ಳೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದೊಂದು ಅಪರ್ಚುನಿಟಿಗಳನ್ನು ಕೊಡಬೇಕು. ಜೊತೆಗೆ ಏನಪ್ಪಾ ಅವ್ರನ್ನೆಲ್ಲರನ್ನೂ ಏನಪ್ಪಾ ಅಂತಂದ್ರೆ ಒಂದೇ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು, ಯಾವುದರಲ್ಲೇ ಪಡಿಸ್ಬೇಕು ಇದರಲ್ಲೇ ಪಡಿಸ್ಬೇಕು ಅನ್ನೋದು ಸಿಸ್ಟಮ್ ಅನ್ನು ಹಾಕೊಟ್ಟೆ. ಅದಾದ ನಂತರ ಏನಪ್ಪಾ ಅಂತಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಇನ್ನೂ ಅವರಿಗೆ ಇವತ್ತಿನ ದಿವಸ ನಮ್ಮಲ್ಲಿ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಒಬ್ಬರ ಕಸ್ಟಮರ್ ಹತ್ರ ಹೋಗ್ತಾ ಇದ್ದಾನೆ ಅಂತಂದ್ರೆ ಆ ಕಸ್ಟಮರ್ ಕೂಡ ಇವ್ರನ್ನ ಇನ್ನೂ ಏನಪ್ಪಾ ಅಂತಂದ್ರೆ ಲೈಕ್ ಮಾಡಬೇಕು, ಇನ್ನೂ ಕೂಡ ಇವ್ರ ಜೊತೆ ರಿಲೇಶನ್ಶಿಪ್ ಇನ್ನೂ ಬಿಲ್ಡ್ ಆಗಬೇಕು ಅಂತಂತಂದ್ರೆ ನಾ ಏನ್ ಮಾಡ್ಬೇಕಂತೇಳಿ ಸ್ಟಡಿ ಮಾಡಿದಾಗ ನಮ್ಮ ಪ್ರಾಡಕ್ಟ್ ಅನ್ನ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಕೊಡೋಣ. ಅಂದ್ರೆ ನಾವು ನಮ್ಮ ಎಕ್ಸಿಕ್ಯೂಟಿವ್ ಕಸ್ಟಮರ್ ಹತ್ರ ಮಾತಾಡೋದಕ್ಕಿಂತ ಹೆಚ್ಚು ನಮ್ಮ ಪ್ರಾಡಕ್ಟ್ ಕೆಲಸ ಮಾಡ್ತಿರ್ಬೇಕು, ನಮ್ಮ ಪ್ರಾಡಕ್ಟ್ ಮಾತಾಡಬೇಕು. ಸೊ ಆ ಚಾಲೆಂಜಸ್ ನಾನು ತಗೊಂಡೆ. ಆಗಿನ ಟೈಮಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕೂಡ ಏನಂತಂದ್ರೆ ಮೆಡಿಕಲ್ ಅಲ್ಲಾಗ್ಲಿ, ಸ್ಟೋರ್ಗಳಲ್ಲಾಗ್ಲಿ, ಅಥವಾ ಏನಪ್ಪಾ ಅಂತಂದ್ರೆ ಈ ಒಂದು ಮಾಲ್ಗಳಲ್ಲಾಗ್ಲಿ, ಅಥವಾ ಏನಪ್ಪಾ ಅಂತಂದ್ರೆ ಮಾರ್ಟ್ಗಳಲ್ಲಾಗ್ಲಿ ನಮ್ಮ ಪ್ರಾಡಕ್ಟ್ ಕೆಲಸ ಮಾಡ್ಲಿಕ್ಕೆ ಶುರುವಾಯ್ತು. ಯಾವ ರೀತಿ ಕೆಲಸ ಮಾಡಕ್ ಶುರುವಾಯ್ತು ಅಂತಂದ್ರೆ ನಾವೇನು ಇವತ್ತು ದಿವಸ ಡೋರ್ ಟು ಡೋರ್ ಮಾರ್ಕೆಟ್ ಮಾಡುವಾಗ ಪ್ರತಿಯೊಂದು ಕಸ್ಟಮರಿಗೆ ನಾವ್ ಏನ್ ಪ್ರಾಡಕ್ಟ್ ಕೊಟ್ಟಿದ್ದೀವಲ್ಲ ಆ ಪ್ರಾಡಕ್ಟ್ ರಿಸಲ್ಟ್ ಅವರಿಗೆ 100% ಏನಪ್ಪಾ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಅವಾಗ ಅವ್ರೇನ್ ಕಸ್ಟಮರ್ಸ್ ಏನು ನಮ್ಮ ಕಸ್ಟಮರ್ ಕೇರ್ ನಂಬರ್ ಕಾಲ್ ಮಾಡ್ತಿದ್ರಲ್ಲ ಅವಾಗ ನಾವು ತಂದು ಕೊಡ್ತೀವಿ ಅಂತ ಹೇಳ್ತಿರ್ಲಿಲ್ಲ. ನಾವೇನ್ ಹೇಳ್ತಿದೀವಿ ಅಂತಂದ್ರೆ ಅದ್ರ ಬದಲಾಗಿ ನೀವು ಅಲ್ಲೇ ಸ್ಟೋರ್ಗಳಲ್ಲಿ ಕೇಳಿ, ನಮ್ಮ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸ್ಟೋರ್ಗಳಲ್ಲಿ ನಮ್ಮ ಪ್ರಾಡಕ್ಟ್ ಇರ್ಲಿಲ್ಲ ಅವಾಗ. ಬಟ್ ನಾವು ಮಾತ್ರ ಏನ್ ಹೇಳ್ತಿದ್ವಿ, ಸ್ಟೋರ್ಗಳಲ್ಲಿ ಕೇಳಿ. ಯಾಕೆ ಅಂತಂತಂದ್ರೆ ನಮ್ಮ ಬ್ರ್ಯಾಂಡಿಂಗ್ ಅನ್ನ ಅವರೇ ಮಾಡಕ್ ಶುರು ಮಾಡಿದ್ರು. ನಾವ್ ಯಾವುದೇ ರೀತಿ ಆಗಿನ ಟೈಮಲ್ಲಿ ಮೀಡಿಯಾಗೂ ಹೋಗ್ಲಿಲ್ಲ, ಯಾವ್ದೇ ಅವೇರ್ನೆಸ್ ಮಾಡ್ಲಿಲ್ಲ, ಪಬ್ಲಿಸಿಟಿನೂ ಮಾಡ್ಲಿಲ್ಲ, ಫ್ಲೆಕ್ಸು ಹಾಕಿಸ್ಲಿಲ್ಲ. ನಾವು ಮಾಡಿದ ಕೆಲಸನ ಇಷ್ಟ ಏನಂತಂದ್ರೆ ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಟ್ಟಿವಿ. ಒಳ್ಳೆ ಪ್ರಾಡಕ್ಟ್ ಯಾವಾಗ ನಮ್ಮ ಗ್ರಾಹಕರಿಗೆ ನಾವು ಏನಪ್ಪಾ ಅಂತ ತಲುಪಿಸಿದ್ವಿ, ಅವ್ರು ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಆದ್ರು ಅವಾಗ ಏನಂತಂದ್ರೆ ಅಂಗಡಿಗಳಲ್ಲಿ ಹೋಗಿ ಕೇಳಿದಾಗ ಅಂಗಡಿ ತರಿಸ್ಕೊಡಿ ಅಂತ ಹೇಳಕ್ ಶುರು ಮಾಡಿದ. ಸರ್ ಈಗ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಸರ್ ಈ ಸ್ಫೂರ್ತಿ ಹರ್ಬಲ್ಸ್ ಇಂದ? ಮೇಡಮ್ ನಮ್ಮಲ್ಲಿ ಈಗ ಅಲೋಗ್ರಾಮ್ ಪ್ಯೂರ್ ಅಂತ ಫಸ್ಟ್ ಒಂದು ಸೋಪ್ಸ್ ಇದೆ. ಟೋಟಲ್ ಒಂದು 4 ಸೋಪ್ಸ್ 5 ಸೋಪ್ಸ್ ನಮ್ದಿದೆ. ಅಲೋಗ್ರಾಮ್ ಸೋಪ್ಸ್ ಅನ್ನೋದು ಒಂದಿದೆ ನಮ್ದು. ಸೆಕೆಂಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಗ್ರಾಂಪ್ಲೂರ್ ಸೋಪ್ಸ್ ಅಂತ ಒಂದಿದೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕಡ್ಲೆ ಹಿಟ್ಟು ಸೋಪ್ಸ್ ಎಲ್ಲ ಬಂದಿದೆ. ಅದ್ರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿಕಾಕಾಯಿ ಸೋಪ್ಸ್ ಒಂದು ಬಿಟ್ಟಿದೀವಿ. ಆಮೇಲೆ ಮುಲ್ತಾನ್ ಮಿಟ್ಟಿ ಸೋಪ್ಸ್ ಅಂತ ಬಿಟ್ಟಿದೀವಿ. ಆಮೇಲೆ ನಮ್ಮದೇ ಅಂತ ಏನಪ್ಪಾ ಅಂತಂದ್ರೆ ಬಟ್ಟೆ ಸೋಪ್ಸ್ ಎಲ್ಲ ಬರ್ತಾ ಇದೆ. ಬಾತಿಂಗ್ ಸಾರಿ ಇದು ಬರ್ತನ್ ಸೋಪ್ಸ್ ಅಂತ ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ವಾಷಿಂಗ್ ಪೌಡರ್ ಎಲ್ಲ ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಬರ್ತಾ ಇದೆ. ಲೈಕ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲ ನಮ್ದೇ ಅಂತ ಒಂದು ಗ್ಲೈಸಾಲ್ ಎಲ್ಲ ಅಂತ ಹೇಳಿ ಮಾಡಿದೀವಿ, ಫಿನೈಲ್ ಎಲ್ಲ ಮಾಡಿದೀವಿ. ಆಮೇಲೆ ನೆಕ್ಸ್ಟ್ ಕಿಚನ್ ಕ್ಲೀನರ್ ಪ್ರಾಡಕ್ಟ್ ಎಲ್ಲ ಮಾಡಿದೀವಿ. ಆಮೇಲೆ ಗ್ಲಾಸ್ ಕ್ಲೀನರ್ ಇಂಥವೆಲ್ಲ ಪ್ರಾಡಕ್ಟ್ಸ್ ಇದಾವೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಒಳ್ಳೇದೇನಪ್ಪಾ ಅಂತಂದ್ರೆ ಒಂದು ನೈಟ್ ಸುರಕ್ಷಾ ಅಂತ ಹರ್ಬಲ್ ಸೊಳ್ಳೆ ಅಗರಬತ್ತಿ ಕೂಡ ಒಂದಿದೆ. ಅದು ಕೂಡ ಒಳ್ಳೆ ಚೆನ್ನಾಗಿ ಮೂಮೆಂಟ್ಸ್ ಇದೆ. ಅಂದ್ರೆ ನೆಕ್ಸ್ಟ್ ಮತ್ತೆ ಏನಪ್ಪಾ ಅಂತಂದ್ರೆ ಇವಾಗ ಕ್ರೀಮ್, ಫೇಸ್ ಪ್ಯಾಕ್ ಇವೆಲ್ಲ ಸಮ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಹೊಸ ಇದು ಪ್ರಾಡಕ್ಟ್ಗಳನ್ನ ಇದು ಮಾಡ್ತಾ ಇದ್ದೀವಿ. ನಂತರ ಏನಪ್ಪಾ ಅಂತಂದ್ರೆ ಮುಂಚೆ ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡಿಸ್ತಾ ಇದ್ದೀವಿ ಫಸ್ಟ್ ಎಲ್ಲ. ಈಗ
5 ವರ್ಷ ಆಯಿತು ನಾನೊಂದು ದೊಡ್ಡದು ಏನಪ್ಪ ಅಂತ ನಮ್ಮದೇ ಆದಂಥ ಒಂದು ಇಂಡಸ್ಟ್ರಿಯನ್ನು ಕಟ್ಟಿದ್ದೀನಿ, ನಾನು ಒಂದು ಫ್ಯಾಕ್ಟ್ರಿಯನ್ನು ಕಟ್ಟಿದ್ದೀನಿ. ಮುಂಚೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಜಾಬ್ ವರ್ಕ್ ಮಾಡಿಸ್ಕೊತೀವಿ. ಇವಾಗ ಏನಪ್ಪ ಅಂದ್ರೆ ಒಂದು 5 ವರ್ಷ ಆಯಿತು ನಮ್ಮದೇ ಆದಂಥದ್ದು ಏನಪ್ಪ ಅಂದ್ರೆ ಮೋರ್ ದೆನ್ ಒಂದು 50 crore ಅಬೋವ್ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಏನಪ್ಪ ಅಂದ್ರೆ ಕಲ್ಕುಪ್ಪಿ ಅಂತ ಒಂದು ಹಳ್ಳಿ ಇದೆ, ಅದು ಮೇನ್ ಬಾಗಲಕೋಟೆ ರೋಡ್ ಏರ್ಪೋರ್ಟ್ ರೋಡ್ಗೆ, ಅಲ್ಲೇ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ನಾನು ಕಟ್ಟಿದ್ದೀನಿ ಇವತ್ತಿನ ದಿವಸ. ಸುಮಾರು ಎಷ್ಟೋ ಜನ ನಮ್ಮಲ್ಲೂ ಕೂಡ ಜಾಬ್ ವರ್ಕ್ಗಳನ್ನು ಮಾಡಿಸ್ಕೋತಿದ್ದಾರೆ, ಬಂದಿದ್ದಾರೆ ಎಷ್ಟೋ ಜನ. ಸೊ ಈಗೇನಪ್ಪ ನಮ್ಮದೇ ಸ್ವಂತ ಏನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅದ. ಸೊ ಹಾಗಾಗಿ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಮಾರ್ಕೆಟಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ ಕೊಡಲಿಕ್ಕೆ ನಮಗೇನು ಸಮಸ್ಯೆಗಳಿಲ್ಲ. ಮುಂಚೆ ಆಗಿದ್ರೆ ಅವರು ಬೇರೆ ಕಂಪ್ನಿಗಳಲ್ಲೆಲ್ಲ ಮಾಡಿಸ್ತಿದ್ದೀವಲ್ಲ, ಅವರು ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಲೇಟ್ ಮಾಡ್ತಿದ್ರು, ಅದು ಆಯ್ತು ಇದು ಆಯ್ತು ಏನೇನೋ ಕಾರಣಗಳನ್ನು ಹೇಳಿ ಏನಪ್ಪ ಅಂದ್ರೆ ಲೇಟ್ ಮಾಡಿಸ್ತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ. ಇವತ್ತು ದಿವಸ ಏನಪ್ಪ ಅಂದ್ರೆ ಸ್ವಂತ ನಮ್ಮದೇ ಆದಂಥದ್ದು ಏನಪ್ಪ ಅಂತಂತಂದ್ರೆ ಒಂದು ಯೂನಿಟ್ ಅದ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಅದ. ಸೊ ಅಲ್ಲೇ ಎಲ್ಲವೂ ಏನಪ್ಪ ಅಂದ್ರೆ ಇವತ್ತು ದಿವಸ ಏನು ಹೇಳ್ತಾ ಇದ್ದೀನಿ ಎಲ್ಲ ಪ್ರಾಡಕ್ಟ್ ನಮ್ಮಲ್ಲಿನ ತಯಾರಾಗ್ತದೆ. ಸೊ ಅಲ್ಲೂ ಕೂಡ ನಮ್ಮ ಊರ್ದೇನು ಏನಪ್ಪ ಅಂತಂದ್ರೆ ಒಂದು 200 ಮೆಂಬರ್ಸ್ ಇವತ್ತು ದಿವಸ ಅಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ಎಷ್ಟು ಜನ ಇದ್ದಾರೆ ಸರ್, ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಈ ಒಂದು ಕಂಪ್ನಿ ಅಂದ್ರೆ ಪ್ರಾಡಕ್ಟ್ ಕಂಪ್ನಿಯಲ್ಲಿ? ಹಾಗೆ ಇಲ್ಲಿವರೆಗೂ ಯಾವ್ದು ತುಂಬಾ ಫಾಸ್ಟೆಸ್ಟ್ ರನ್ನಿಂಗ್ ಪ್ರಾಡಕ್ಟ್ ನಿಮ್ಮ ಇವತ್ತು ದಿವಸ ನಮ್ಮಲ್ಲಿ ಹೈಯೆಸ್ಟ್ ಮೂವ್ಮೆಂಟಬಲ್ ಪ್ರಾಡಕ್ಟ್ ಅಂತಂದ್ರೆ ಒಂದು ಏನಪ್ಪಾ ಅಂದ್ರೆ ಸೋಪ್ಸ್, ಸೆಕೆಂಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೈಟ್ ಸುರಕ್ಷಾ ಅಂತ ಒಂದು ಸೊಳ್ಳೆ ಅಗರಬತ್ತಿ ಇದೆ, ಚೆನ್ನಾಗಿ ಮೂವ್ಮೆಂಟ್ಸ್ ಅದು. ಸೊ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ನಿಮ್ಗೆ? ಈಗ ಅಲ್ಲಿ ಒಂದು 200 ಮೆಂಬರ್ಸ್ ಕೆಲಸ ಮಾಡ್ತಿದ್ದಾರೆ. ಸೊ ಸದ್ಯ ಹೇಗ್ ನಡೀತಿದೆ ಸರ್ ಸ್ಫೂರ್ತಿ ಹರ್ಬಲ್ಸ್? ಚೆನ್ನಾಗಿ ನಡೀತದೆ, ಸದ್ಯ ಮಟ್ಟಿಗೆ ಒಳ್ಳೆ ಅಭಿವೃದ್ಧಿ ಹೊಂದ್ತಾ ಇದೆ, ಗ್ರೋತು ಕಾಣ್ತಾ ಇದೆ, ರಿಸಲ್ಟು ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಕಡೆ ಮಾರ್ಕೆಟ್ ಕೂಡ ಪ್ಲೇಸ್ಮೆಂಟ್ ಮಾಡ್ತಾ ಇದೆ. ಸರ್ ಈಗ ಒಂದು ಬಿಸ್ನೆಸ್ ಅಂತ ಅಂದ್ರೆ ಕೇವಲ ಪ್ರಾಫಿಟ್ ಮಾತ್ರ ಅಲ್ಲ, ಅಲ್ಲಿ ಲಾಸ್ ಕೂಡ ಇರುತ್ತೆ. ಸೊ ನಿಮ್ಮ ಒಂದು ಈ ಜರ್ನಿನಲ್ಲಿ ಏನೆಲ್ಲ ಚಾಲೆಂಜಸ್ ಇತ್ತು, ಜೊತೆಗೆ ಈ ರೀತಿ ಲಾಸ್ ಆಗಿದ್ದುಂಟಾ ಅಥವಾ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ? ಸುಮಾರು ಸರಿ ಲಾಸ್ ಆಗಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಲಾಸ್ ಆಗಿದ್ದು ಅಂತ ಯಾವತ್ತೂ ಕೈ ಕಟ್ಕೊಂಡು ಕೂತ್ಕೊಳ್ಳಿಲ್ಲ. ಬಟ್ ಏನಂದ್ರೆ ಪ್ರತಿದಿನ ನನ್ನ ಪ್ರಯತ್ನ ಅಂತೂ ಇದ್ದೇ ಇರುತ್ತಿತ್ತು. ನಾವು ಯಾವಾಗ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಸೇಲ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅವು ಆಟೋಮೆಟಿಕ್ಲಿ ಏನಪ್ಪಾ ಅಂತಂದ್ರೆ ಪ್ರಾಬ್ಲಮ್ಸ್ ಅನ್ನು ಸಾರ್ಟ್ ಆಗ್ತಾ ಹೋಗ್ತಾವ. ಮತ್ತೆ ಬ್ಯಾಂಕಿಂಗ್ ಸೌಲಭ್ಯಗಳು ಕೂಡ ಅವಾಗೆಲ್ಲ ಸಿಗ್ತಾ ಇತ್ತು, ಈಗೂ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಈಗಿನ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಂಡ್ ನಿಮ್ಮ ಈ ಸಾಧನೆಗೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ ಸರ್? ಸಾಧನೆ ಫ್ಯಾಮಿಲಿ ಸಪೋರ್ಟ್ ಅಂತ ಇಲ್ಲ, ನಾವೆಲ್ಲ ಬಡತನದಿಂದ ಬಂದಿರೋದ್ರಿಂದ ಏನಪ್ಪಾ ಅಂತಂದ್ರೆ ಅವರ ಒಂದು ದೃಷ್ಟಿಕೋನನೇ ಬೇರೆ, ನನ್ನ ದೃಷ್ಟಿಕೋನನೇ ಬೇರೆ. ಅಂದ್ರೆ ಇದನ್ನ ಮಾಡಬೇಡ ಅಂತ ಹೇಳಿದ್ರೆ ಯಾರು ಇದನ್ನ ಮಾಡಬೇಡಿ ಅಂತ ಏನು ಯಾವತ್ತು ಹೇಳೂ ಇಲ್ಲ, ಇದನ್ನ ಮಾಡಂತೂ ಹೇಳಲಿಲ್ಲ. ಯಾಕಂತಂದ್ರೆ ಅವರು ಅಷ್ಟು ಏನಪ್ಪಾ ಅಂತಂದ್ರೆ ಅಭಿವೃದ್ಧಿಯನ್ನು ಹೊಂದಿಲ್ಲ. ಸೊ ಅವರೊಂದು ಲೆವೆಲ್ಲೇ ಬೇರೆ ಐತೆ. ಅವ್ರು ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಹೋದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ತಂದೆ ತಾಯಿ ಏನ್ ಹೇಳ್ತಾರೆ ಅವಾಗೆಲ್ಲ, ನೀನೊಂದು ಏನೋ ಜಾಬ್ ಮಾಡು, ಪೊಲೀಸ್ ಆಗು, ನೀನು ಅದು ಆಗು, ಏನೋ ಒಂದು ಗೌರ್ಮೆಂಟ್ ಇಲ್ಲ ನಾನು. ಬಟ್ ಇವತ್ತು ಸ್ಟಿಲ್ ಯಾವುದೇ ರೀತಿ ಗೌರ್ಮೆಂಟ್ ಕೆಲಸಕ್ಕೆ ನಾನು ಅಪ್ಲೈ ಮಾಡಲಿಲ್ಲ, ಹೋಗ್ಲೂ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಛಲ ಐತೆ, ಏನಪ್ಪಾ ಅಂದ್ರೆ ನಾನು ಬೆಳಿಬೇಕು ಅನ್ನೋದೊಂದು ಹಠ ಐತೆ. ಇವತ್ತಿನ ದಿವಸ ನಾನು ನಿಜವಾಗ್ಲೂ ಈ ಮಟ್ಟಕ್ಕೆ ಬರೋ ಕಾರಣ ಏನಂತಂದ್ರೆ ನಾನು ಅನುಭವಿಸಿದಂಥ ಕಷ್ಟ ಮತ್ತು ನೋವುಗಳ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್ ಇನ್ನು ನಿಮ್ಮ ಈ ಸಾಧನೆಗೆ ರೋಲ್ ಮಾಡೆಲ್ ಅಂತ ಯಾರಾದ್ರೂ ಇದ್ದಾರೆ ಸರ್? ಈ ನನ್ನ ಸಾಧನೆ ಯಾರು ರೋಲ್ ಮಾಡೆಲ್ ಅಂತ ಯಾರು ನಾನು ಇದನ್ನ ಮಾಡಲಿಲ್ಲ. ಸೊ ಏನೋ ಬೆಳಿಬೇಕು ಮಾಡಬೇಕು ಅನ್ನೋ ಉದ್ದೇಶ, ಬಟ್ ಅದು ಬಂತು. ಬಟ್ ಇವಾಗ ಇತ್ತಿತ್ತಲಾಗಿ ಏನಪ್ಪಾ ಅಂತಂದ್ರೆ ಯಾವಾಗ ನಾವು ಇನ್ನೂ ಏನಪ್ಪಾ ಅಂತಂತಂದ್ರೆ ಎಷ್ಟರ ಮಟ್ಟಿಗೆ ನಾವು ಏನು ಅಭಿವೃದ್ಧಿ ಹೊಂದ್ತಾ ಬರ್ತಾ ಇದ್ದೀನಲ್ಲ, ನಾವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದ್ತಾ ಬರ್ತಾ ಇದ್ದೀವಿ ಅಷ್ಟರ ಮಟ್ಟಿಗೆ ನನಗೆ ಏನಾಗ್ತಾ ಇದೆ ಅಂತಂದ್ರೆ ಇನ್ನೂ ಹೆಚ್ಚು ಉದ್ಯೋಗಗಳನ್ನು ಕೊಡಬೇಕು ಜನರಿಗೆ. ಏನಪ್ಪಾ ಅಂದ್ರೆ ನನ್ನೊಂದು ಗುರಿ ಇದೆ, 1 ಲಕ್ಷ ಜನಕ್ಕೆ ನಾವು ಉದ್ಯೋಗ ಕೊಡಬೇಕು ಅನ್ನೋ ಆಸೆ ಇದೆ ನನಗೆ. ಅಂತ ಒಂದು ಕನಸುಗಳು ಬರ್ತಾ ಇದಾವೆ. ಬಟ್ ನಾನು ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು, ಇಷ್ಟು ಕೋಟಿ ನಾನು ದುಡಿಬೇಕು, ಇಷ್ಟು ಕೋಟಿ ಟರ್ನ್ ಓವರ್ ಮಾಡಬೇಕು ಅಂತ ಯಾವುದೇ ರೀತಿ ಅಂಬಿಷನ್ಗಳಿಲ್ಲ. ಬಟ್ ಏನಂತಂದ್ರೆ ನಾನು ಇಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು ಅನ್ನೋ ಉದ್ದೇಶ ಭಾಳ ಅದ. ಸರ್ ಈಗ ಯುವಕರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಅಂದ್ರೆ ಈಗ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಬಟ್ ಪಾಪ ಹಾಕೋದಕ್ಕೆ ಬಂಡವಾಳ ಇರೋದಿಲ್ಲ. ಜೊತೆಗೆ ಇವಾಗಿನ ಮೈಂಡ್ ಸೆಟ್ ಹೆಂಗಂತ ಅಂದ್ರೆ ಈಗ ಏನೋ ಒಂದು ಮಾಡ್ತೀನಿ ಅಂದ ತಕ್ಷಣ ಅವ್ರಿಗೆ ಪ್ರಾಫಿಟ್ ಬರಬೇಕು, ಲಾಸ್ ಆಗ್ಬಿಟ್ರೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಂತವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ? ಏನಂತಂದ್ರೆ ಯಾವುದೇ ವ್ಯವಹಾರವನ್ನು ಮಾಡುವಾಗ ನಮಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ನಮಗೆ ತಾಳ್ಮೆ, ಇವತ್ತೊಂದು ವ್ಯವಹಾರ ಮಾಡ್ತಾ ಇದೀವಿ ಅಥವಾ ಒಂದು ಸಣ್ಣ ಬಂಡವಾಳ ಹೂಡಿಕೆ ಮಾಡ್ತಾ ಇದೀವೋ ಅಥವಾ ವಿತೌಟ್ ಬಂಡವಾಳದಲ್ಲಿ ಮಾಡ್ತಾ ಇದೀವೋ, ಎಲ್ಲಾ ರೀತಿಯಲ್ಲಿ ವ್ಯವಹಾರಗಳು ಉದ್ಯೋಗಗಳು ಇದ್ದೇ ಇದಾವೆ. ಸೊ ಇವತ್ತು ನಾವು ಬಂಡವಾಳ ಹಾಕಿ ಮಾಡೋರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಯಾವತ್ತು ಏನಪ್ಪಾ ಅಂತಂದ್ರೆ ನಾವು ಎಷ್ಟು ಬಂಡವಾಳ ಹಾಕ್ತಿವಲ್ಲ ಆ ಬಂಡವಾಳದ ಏನಪ್ಪಾ ಅಂತಂದ್ರೆ 100 ಪಟ್ಟು ಏನಪ್ಪಾ ಅಂತಂದ್ರೆ ನಾವು ರೆಸ್ಪಾನ್ಸಿಬಿಲಿಟಿಯನ್ನ ಅದ್ರಲ್ಲಿ ಹಾಕ್ಬೇಕು, ಫಾಲೋ ಫಂಡ್ ಮಾಡಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬರೀ ಬಂಡವಾಳ ಹಾಕಿ ಕೂತ್ಕೊಂಡ್ಬಿಟ್ರೆ ಕೆಲಸ ಆಗೋದಿಲ್ಲ. ನಾವು ಅದ್ರ ಜೊತೆ ನಾವು ಎಷ್ಟು ಪ್ರಯತ್ನ ಪಡ್ತೀವಿ, ಅದನ್ನ ಎಷ್ಟು ಫಾಲೋ ಅಪ್ ಮಾಡ್ತೀವಿ, ನಾವು ಅದನ್ನ ಎಷ್ಟು ಬೆನ್ನತ್ತಿ ಹೋಗ್ತೀವಲ್ಲ ಅಷ್ಟು ಏನಪ್ಪಾ ಅಂತಂದ್ರೆ ನಾವು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಾದ ನಂತರ ಅದನ್ನ ನಾವು ಉಳಿಸಿದ್ದನ್ನ ಏನಪ್ಪಾ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋದ್ರೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಈಗ ಈ ರೀತಿ ಕಂಪ್ನಿಗಳು ಅಂತ ಅಂದ್ರೆ ಸಾಕಷ್ಟು ಕಾಂಪಿಟೇಷನ್ ಕೂಡ ಇರುತ್ತೆ. ಕಾಸ್ಮೆಟಿಕ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಸೊ ಈ ಕಾಂಪಿಟೇಷನ್ ಮಧ್ಯೆ ನಾವು ನಮ್ಮನ್ನ ಗುರುತಿಸ್ಕೊಳ್ಳೋದು ಹೇಗೆ ಅಂತ? ವೆರಿ ಸಿಂಪಲ್ ಮೇಡಮ್, ನಮ್ಮ ಒಂದು ವಸ್ತುಗಳನ್ನ ನಾವು ಎಷ್ಟು ಜನರಿಗೆ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅನ್ನು ಕೊಡ್ತೀವೋ ಅಷ್ಟು ಏನಪ್ಪಾ ಅಂತಂದ್ರೆ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಬೇಕಾದಷ್ಟು ಕಂಪ್ನಿಗಳು ಮಾರ್ಕೆಟ್ ಅಲ್ಲಿ ಬರ್ತಾ ಇರ್ತಾವೆ, ಬಂದಿದಾವೆ, ಈಗ ನಮಗೂ ಕಾಂಪಿಟೇಷನ್ ಮಾಡ್ತಿದ್ದಾವೆ. ಬಟ್ ಇಂದಿಲ್ಲ ನಾಳೆ ಯಾವತ್ತು ಏನಪ್ಪಾ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಯಾವತ್ತು ಬೆಲೆ
ಬೆಲೆ ಇದ್ದೇ ಇರುತ್ತೆ. ಇವತ್ತು ಮಾರ್ಕೆಟಲ್ಲಿ ನಮ್ಮದು ಕೂಡ ಏನಪ್ಪ ಅಂದರೆ ಎಷ್ಟೇ ಒಂದಷ್ಟು ಸಾರಿ ನೀವು ಹೇಳಿದಾಗೆ ನಡುವೆ ಸಮಸ್ಯೆಗಳು ಎಷ್ಟೋ ಬಂದು ಒಂದೊಂದು ತಿಂಗಳು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಗ್ಯಾಪ್ ಆಯಿತು. ಬಟ್ ಏನಪ್ಪ ಅಂತಂತಂದ್ರೆ ಕಸ್ಟಮರ್ ಇವತ್ತಿಗೂ ಏನಪ್ಪ ಅಂದ್ರೆ ಒಂದು ತಿಂಗಳು ಗ್ಯಾಪ್ ಆದರೂ ಆ ಟೈಮಲ್ಲಿ ಏನಪ್ಪ ಅಂತಂದ್ರೆ ಯಾರೋ ಏನಪ್ಪ ಅಂದ್ರು ಯೂಸ್ ಮಾಡಿದ ಪ್ರಾಡಕ್ಟನ್ನು ಯೂಸ್ ಮಾಡದೆ ಮತ್ತು ಬಳಕೆ ಮಾಡದೆ ಏನು ಸುಮ್ಮನೆ ಕೂತಿರೋದಿಲ್ಲ, ಬೇರೆ ಕಂಪ್ನಿ ಪ್ರಾಡಕ್ಟ್ ತೊಗೊಂಡಿರ್ತಾರೆ. ಆದರೂ ಕೂಡ ಏನಪ್ಪ ಅಂತಂದ್ರೆ ಮತ್ತೆ ಮರಳಿ ನಮ್ಮ ಪ್ರಾಡಕ್ಟನ್ನು ಬಂದಾಗ ಅದನ್ನೇ ಕಂಟಿನ್ಯೂ ಆಗಿ ಪರ್ಚೇಸ್ ಮಾಡ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟ್. ಸೊ ಅದು ನಮ್ಗೆ ಏನಪ್ಪ ಅಂದ್ರೆ ನಮಗೆ ಗ್ರಾಹಕರಿಂದ ನನಗೊಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು ನನಗೆ. ಸರ್, ಇನ್ನು ಸಣ್ಣ ವಯಸ್ಸಲ್ಲಿ ನೀವು ದೊಡ್ಡಾದ್ಮೇಲೆ ಏನಾಗಬೇಕು ಅಂತ ಅನ್ಕೊಂಡಿದ್ರಿ? ಈ ರೀತಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಅಂತ ಅನ್ಕೊಂಡಿದ್ರೆ? ಇಲ್ಲ, ನಾವು ಸಣ್ಣ ವಯಸ್ಸಲ್ಲಿ ನಾವೆಲ್ಲ ಸ್ಕೂಲಲ್ಲಿ ನಮ್ಮೆಲ್ಲ ಟೀಚರ್ಸ್ ಎಲ್ಲ ಕೇಳಿದ್ವಿ ಏನಾಗ್ತದೆ ಅಂತ ಕೇಳಿದ್ರೆ ಗೌಂಡಿ ಆಗ್ತಿದೀವಿ ಅಂತ ಹೇಳ್ತಿದ್ವಿ ನಾವು. ಅಂದ್ರೆ ಸರ್ ಅದು ಗಾರೆ ಕೆಲಸ ಮಾಡೋದು, ಮೇಸ್ತ್ರಿಗಳಾಗ್ತಿವಿ ಅಂತೆಲ್ಲ ಹೇಳ್ತಿದ್ವಿ. ಬಟ್ ಆದ್ರೆ ಅದು ಕಾಮನ್. ಅವಾಗ ನಮ್ಮ ಮಾಮ ಒಬ್ರು ಕೆಲಸ ಮಾಡ್ತಿದ್ರು, ಅದು ನೋಡಿರ್ತೀವಿ. ಬಟ್ ಈಗೆಲ್ಲ ನಾವು ಆಗ್ತದೆ ನನಗೆ ಗೆಸ್ಸೇ ಮಾಡಿರ್ಲಿಲ್ಲ. ಬಟ್ ಯಾವಾಗ SLC ಎಲ್ಲ ಮುಗಿತಾ ಬರ್ತು ಅವಾಗೇನು ಮತ್ತೆ ಆರ್ಮಿ ಹೋಗ್ಬೇಕು, ಪೊಲೀಸ್ ಆಗ್ಬೇಕು ಅಂತ ಬಂತು. PVC ಮುದ್ಮೇಲೆ ಏನಾದ್ರು ಮಾಡೋ ಮೊದಲು ಹುದ್ದೆ ಹಿಡ್ಕೊಳ್ಳೋ ಲೆಕ್ಕಕ್ಕೆ ಬಂತು. ಸೊ ಆವಾಗ ಏಜ್ ತಕ್ಕ ಏನಪ್ಪಾ ಅಂತಂದ್ರೆ ಮನುಷ್ಯನ ಮನಸ್ಥಿತಿ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇವತ್ತಿಗೂ ಕೂಡ ಇವಾಗ ನಾವು ಬೇರೆ ನಮ್ಮಲ್ಲಿ ಮೈಂಡ್ ಸೆಟ್ ನೋಡಿದ್ರೆ ಇವಾಗ ಬೇರೆನೇ ಇದೆ. ಇವಾಗ ಬೇರೆ ಇನ್ನೂ ಇಂಡಸ್ಟ್ರಿಗಳನ್ನು ಕಟ್ಟೋಣ, ಎಷ್ಟೋ ಜನಕ್ಕೆ ಉದ್ಯೋಗ ಕೊಡೋಣ, ಎಷ್ಟೋ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಗ್ರಾಹಕರಿಗೆ ಕೊಡೋಣ ಅಂತ ಒಂದು ಏನಪ್ಪಾ ಅಂತಂದ್ರೆ ಒಂದು ನಾವು ಕೊಡುವಂತ ಒಂದು ವಸ್ತು ಕೂಡ ಏನಪ್ಪಾ 100% ಗ್ರಾಹಕರಿಗೆ ಯೂಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವತ್ತು ನಾವು ಪ್ರಾಡಕ್ಟನ್ನು ಹೊರಗೆ ತರ್ತಾ ಇದ್ದೀನಿ. ಎಷ್ಟೋ ಪ್ರಾಡಕ್ಟ್ಗಳನ್ನ ಇನ್ನೂ ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಬೇರೆ ಇವತ್ತಿನ ದಿವಸ ಏನಪ್ಪ ಸುಮಾರು 3-4 ಇಂಡಸ್ಟ್ರಿ ನಂದೇ, ಇನ್ನೊಂದು 3-4 ಇಂಡಸ್ಟ್ರಿಗಳನ್ನು ಮಾಡಿದ್ದೀನಿ. 3-4 ಫರ್ಮ್ಗಳಿದಾವೆ, ಅವು ಕೂಡ ಚೆನ್ನಾಗಿ ನಡೀತಾ ಇದಾವೆ. ಬಟ್ ಮೇನ್ ಫರ್ಮ್ ಬಂದ್ಬಿಟ್ಟು ಅಂದ್ರೆ ಸ್ಫೂರ್ತಿ ಹರ್ಬಲ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ಸರ್, ಈಗ ಅಂದ್ರೆ ಇಲ್ಲಿವರೆಗೂ ನೀವು ಹೇಳಿದ್ರಿ ತುಂಬಾ ಬಡತನದಿಂದ ಬಂದ್ರಿ, ಸಾಕಷ್ಟು ಅವಮಾನ ಎಲ್ಲವೂ ನೋಡಿದ್ರಿ ಅಂತ. ಇವತ್ತು ಇಷ್ಟು ದೊಡ್ಡ ಸಾಧನೆ ಮಾಡಿ ಇಲ್ಲಿ ಸಾಧಕರ ಕುರ್ಚಿಲಿ ನೀವು ಕೂತಿದ್ದೀರಾ, ಏನ್ ಅನ್ಸುತ್ತೆ? ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಅಥವಾ ಈ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಟ್ಟಿದೆ? 100% ತೃಪ್ತಿ ಕೊಟ್ಟಿದೆ, ಅದರಲ್ಲಿ ಏನು ಮಾತಿಲ್ಲ ಮೇಡಮ್. ಯಾಕಂತಂದ್ರೆ ನಾವು ಯಾವತ್ತು ಏನೇ ಕೆಲಸ ಮಾಡಿದ್ದು ಅದು ನಮ್ಗೆ ತೃಪ್ತಿ ಸಿಗಬೇಕು. ನಾವು ಸುಮ್ಮನೆ ಏನೋ ಮಾಡತ್ತೀವಿ ಅಂತ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಯಾವ ಒಂದು ಉದ್ಯೋಗ ಮಾಡ್ತಾ ಇದೀವಿ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ 100% ಅದು ನಮ್ಮ ತೃಪ್ತಿದಾಯಕವಾಗಿರಬೇಕು, ಅಂದ್ರೆ ಮಾತ್ರ ಅದನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನೋಡಿದ್ರೆ ನಾನು ಮಾಡುವಂಥ ಕೆಲಸ ನಂಗೆ ತೃಪ್ತಿ ಇದೆ. ಸೊ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿನದಾದಂಥ ಒಂದು ಕೆಲಸಗಳನ್ನು ಮಾಡಿ ಇನ್ನೂ ಹೆಚ್ಚಿನದಾಗಿ ಏನಪ್ಪಾ ಅಂತಂದ್ರೆ ಗ್ರಾಹಕರಿಗಾಗಲಿ ಅಥವಾ ನಮ್ಮ ಏನಪ್ಪಾ ಅಂದ್ರೆ ಕೆಲಸಗಾರರಿಗಾಗಲಿ ಅಥವಾ ಇನ್ನೂ ಹೆಚ್ಚಿನ ಏನಪ್ಪಾ ಅಂತಂದ್ರೆ ಯುವಕರಿಗಾಗಲಿ ಒಂದು ಉದ್ಯೋಗ ಒದಗಿಸ್ಕೊಡ್ಬೇಕು ಅಂತೇಳಿ ನಂದೊಂದು ಗುರಿ ಇದೆ. ಎಸ್, ಇನ್ನು ನಿಮ್ಮ ಮುಂದಿನ ಗುರಿ ಅಂತ ಏನ್ ಇಟ್ಕೊಂಡಿದ್ರಿ ಸರ್? ಗೋಲ್ಸ್ ಏನೆಲ್ಲ ಇದೆ? ಮುಂದಿನ ಗುರಿ ಅಂದ್ರೆ ಮೇಡಮ್ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಇವತ್ತು ದಿವಸ ಸುಮಾರು ಒಂದು 4 ಸ್ಟೇಟಲ್ಲಿ ನಮ್ಮದು ಪ್ರಾಡಕ್ಟ್ ಮೂಮೆಂಟ್ ಆಗ್ತಾ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ನಾವು ಇದು ಮಾಡಬೇಕಂತ ಇಟ್ಕೊಂಡಿದ್ದೀವಿ. ಔಟ್ ಆಫ್ ಕಂಟ್ರಿಗಳಲ್ಲಿ ನಾವೇನಪ್ಪಾ ಅಂತಂದ್ರೆ ಮಾರ್ಕೆಟಿಂಗ್ ಮಾಡಬೇಕನ್ನೋ ವಿಚಾರಗಳಲ್ಲಿದೆ. ಎಕ್ಸ್ಪೋರ್ಟ್ ಮಾಡೋ ಪ್ಲಾನಲ್ಲಿದ್ದೀವಿ. ಆಲ್ರೆಡಿ ಏನಪ್ಪಾ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆದಷ್ಟು ಏನಪ್ಪ ಅಂದರೆ ಇವತ್ತು ದಿವಸ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳನ್ನ ಜಾಸ್ತಿ ನಾವು ಮೂಮೆಂಟ್ ಮಾಡ್ತಾ ಇದ್ದೀವಿ. ಮುಂದೆ ಫ್ಯೂಚರಲ್ಲಿ ಏನಪ್ಪ ಅಂತಂದರೆ ಇನ್ನೂ ಫುಡ್ ಪ್ರಾಡಕ್ಟ್ಗಳನ್ನು ತರ್ತಾ ಇದ್ದೀವಿ. ಫುಡ್ ಪ್ರಾಡಕ್ಟ್ಗಳನ್ನೆಲ್ಲ ಏನಪ್ಪ ಅಂತಂದರೆ ನಾವೆಲ್ಲ ಒಳ್ಳೆ ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಗೆ ಬಿಡಬೇಕನ್ನೋ ಒಂದು ವಿಚಾರವನ್ನು ಹೊಂದಿದ್ದೀವಿ. ಜೊತೆಗೆ ಏನಪ್ಪ ಅಂತಂದರೆ ಏನಪ್ಪ ಅಂತಂದರೆ ಈ ಸಣ್ಣ ಸಣ್ಣ ಗ್ರಾಹಕರಿಗೂ ಕೂಡ ಏನಪ್ಪ ಅಂತಂತಂದ್ರೆ ನಮ್ಮ ಪ್ರಾಡಕ್ಟ್ ಸಿಗಬೇಕು ಅನ್ನೋದು ಒಂದು ಪ್ಲ್ಯಾನಲ್ಲಿ, ಆ ಒಂದು ವಿಚಾರದಲ್ಲಿ ಏನಪ್ಪ ಅಂತ ಒಂದು ವಸ್ತುಗಳನ್ನು ನಾವು ಅಥವಾ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕಂತೇಳಿ ಗುರಿಯನ್ನು ಇಟ್ಕೊಂಡಿದ್ದೀವಿ. ಸರ್, ಈಗ ಸ್ಫೂರ್ತಿ ಅಂತಲೇ ಯಾಕೆ ಹೆಸರಿಟ್ರಿ ಈ ಒಂದು ನಿಮ್ಮ ಕಂಪ್ನಿಗೆ ಅಥವಾ ನಿಮ್ಮ ಪ್ರಾಡಕ್ಟ್ಸ್ಗೆ? ಆಗಲೇ ಹೇಳಿದೆ ನಾನು ಏನಂತಂತಂದರೆ ಸ್ಫೂರ್ತಿ ಅನ್ನುವಂಥ ವರ್ಡು ಏನದೆ ಅಲ್ಲ, ಇನ್ನೊಬ್ಬರಿಗೆ ಏನಪ್ಪ ದಾರಿದೀಪ ಆಗಬೇಕು, ಇನ್ಸ್ಪೈರ್ ಆಗಬೇಕು. ಸೊ ಈ ಯಾವುದೇ ಒಬ್ಬ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಈ ಸಂಸ್ಥೆಯನ್ನು ನಂಬಿ ಬಂದರೆ ಅವರಿಗೆ ಯಾವಾಗಲೂ ಏನಪ್ಪಾ ಸಲಹೆ ನೀಡುತ್ತಾ, ಅವರ ಕಂಡ ಕನಸುಗಳನ್ನು ನನಸು ಮಾಡುತ್ತಾ, ಮತ್ತು ಜೊತೆಗೆ ಏನಪ್ಪಾ ಅಂತಂದ್ರೆ ಅವರು ಯಾವಾಗಲೂ ಈ ಸಂಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಯಾವಾಗ ಫೇಲೋರ್ ಆಗದೆ ಇದ್ದ ಹಾಗೆ ಪ್ರತಿ ಕ್ಷಣದಲ್ಲೂ ಏನಪ್ಪಾ ಅಂದ್ರೆ ಅವರಿಗೆ ಸಲಹೆಗಳನ್ನ ನೀಡುತ್ತಾ ಅವ್ರನ್ನ ಅಭಿವೃದ್ಧಿ ಪಡಿಸುವುದು ಗುರಿಯೇ ಏನಪ್ಪಾ ಅಂತಂದ್ರೆ ನಮ್ಮ ಸ್ಫೂರ್ತಿ ಅನ್ನುವಂಥದ್ದು ಒಂದು ಹೆಸರಿನ ಅರ್ಥ. ಸರ್, ಈಗ ನಿಮ್ಮ ಪ್ರಾಡಕ್ಟ್ಸ್ ನೀವು ಪ್ರಮೋಟ್ ಹೆಂಗ್ ಮಾಡ್ತೀರಾ? ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ನಡೀತಾ ಇದೆ? ಹೇಗೆ? ಮುಂಚೆ ಎಲ್ಲ ಡೈರೆಕ್ಟ್ ಆಗಿ ನೀವು ಏನಪ್ಪಾ ಅಂತಂದ್ರೆ ನಾವೆಲ್ಲ ಈ ತರ ಮಾರ್ಕೆಟ್ ಎಲ್ಲ ಮಾಡ್ತಿದ್ವಿ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ತಾಲೂಕು ಅಥವಾ ಹುಬ್ಬಳ್ಳಿಗಳಲ್ಲೂ ಕೂಡ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಪ್ರತಿಯೊಂದು ಏನಪ್ಪಾ ಅಂತಂದ್ರೆ ಜಿಲ್ಲೆಗಳಲ್ಲಿ SSಗಳನ್ನೆಲ್ಲ ಮಾಡಿದ್ದೀವಿ. ಸೊ ಅದಾದ ಡೈರೆಕ್ಟಾಗಿ ಇವತ್ತು ದಿವಸ ಏನಪ್ಪಾ ಅಂದ್ರೆ ಮೀಡಿಯಾದೆಲ್ಲ ಸಪೋರ್ಟ್ ಎಲ್ಲ ತಗೋತಾ ಇದ್ದೀವಿ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ, ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀವಿ, ಜೊತೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ದೆಲ್ಲ ಟೀಮ್ ಮಾರ್ಕೆಟಿಂಗ್ ಎಲ್ಲ ಇದೆ. ಸೊ ಈ ಥರ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾರೆ 200 ಜನ ಅಂತ ಹೇಳಿದ್ರೆ, ಅವ್ರಿಗೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಎಷ್ಟು ಖುಷಿ ಇದೆ? ಏನಂತಾರೆ ಅವರು? ಬಹಳ ಹೆಮ್ಮೆ ಪಡ್ತಾರೆ, ಬಹಳ ಖುಷಿಯಾಗಿದ್ದಾರೆ. ಸರ್ ನಾವು ಇನ್ನೂ ಇಂಥದ್ದು ಮಾಡಿ ಇವತ್ತಿಗೂ ಒಂದೊಂದು ಸಾರಿ ನಾನೇ ಕೂಡ ಏನಪ್ಪಾ ಅಂತಂದ್ರೆ ಆಫ್ಶಟ್ ಆದಾಗ ಏನಪ್ಪಾ ಸರ್ ನಾವು ಹಿಂಗೆ ಮಾಡೋಣ, ಸರ್ ಹಿಂಗೆ ಮಾಡೋಣ, ಈ ಥರ ಮಾಡೋಣ ಅಂತೇಳಿ ನನಗೆ ಕೂಡ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದೊಂದು ಸಾರಿ ಏನಪ್ಪಾ ಅವರೇ ಸ್ಫೂರ್ತಿಯನ್ನು ತುಂಬ್ತಾರೆ. ಸೊ ಅಂದರೆ ನಾವು ಎಷ್ಟು ಮಟ್ಟಿಗೆ ಅವ್ರ ಜೊತೆ ನಾವು ಒಳ್ಳೆ ರೀತಿಯಲ್ಲಿ ಇದ್ದೀವಿ, ಎಷ್ಟು ಮಟ್ಟಿಗೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ಇವತ್ತಿನ ದಿವಸ
ದಿವಸ ನಾನು ಪ್ರತಿಯೊಂದು ಇವತ್ತಿನ ದಿವಸ ಫ್ಯಾಕ್ಟ್ರಿಯಲ್ಲಾಗಲಿ ಅಥವಾ ಕಾರ್ಖಾನೆಯಲ್ಲಾಗಲಿ ಜೊತೆಗೆ ಏನಪ್ಪ ಮಾರ್ಕೆಟಿಂಗ್ ಫೀಲ್ಡಲ್ಲಾಗಲಿ ಸುಮಾರು ಏನಪ್ಪ ಅಂತಂದ್ರೆ ಎಷ್ಟೇ ಇವತ್ತಿನ ದಿವಸ ನಮ್ದು ಏನು ಟೀಮ್ ಅದಲ್ಲ ಪ್ರತಿಯೊಬ್ಬರು ಕೂಡ ನನಗೆ ಏನಪ್ಪ ಅಂತಂದ್ರೆ ಬಹಳ ನಿಯತ್ತಿನಿಂದಿದ್ದಾರೆ, ಬಹಳ ಪ್ರಚೋದನಕಾರಿಯಾಗಿದ್ದಾರೆ, ಬಹಳ ಏನಪ್ಪ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಕೂಡ ನಮ್ಮ ಎಷ್ಟೋ ಇವತ್ತು ದಿವಸ ಕೆಲವೊಂದು ಒಳ್ಳೊಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಸೂಪರ್ ಸ್ಟಾಕಿಸ್ಗಳು ಇವರು ಕೂಡ ಬಹಳ ನಮಗೇನಪ್ಪ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿದ್ದಾರೆ. ಸರ್ ನೀವೇನೇ ಮಾಡಿ ಸರ್ ಒಂದು ಒಳ್ಳೆ ನಮಗೆ ಪ್ರಾಡಕ್ಟ್ ಅನ್ನು ಕೊಡಿ ಸರ್, ನಾವು ಮಾಡ್ತೀವಿ ಸರ್, ನಿಮ್ಮ ಜೊತೆಗೆ ನಾವು ಇರ್ತೀವಿ ಯಾವಾಗಲೂ ಅಂತ ಯಾವತ್ತೂ ಹೇಳ್ತಾರೆ. ಅದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ನಾ ಎಷ್ಟು ಸಂಪಾದನೆ ಮಾಡಿದ್ದಕ್ಕಿಂತ ನಮ್ಮ ಸಂಸ್ಥೆಯಲ್ಲಿ ನಾ ಎಷ್ಟು ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ನಿಜವಾಗ್ಲೂ ನಾ ಆಧಾರ ಆಗಿದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಅದು ಬಹಳ ಮುಖ್ಯ. ಸರ್ ಈಗ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಈ ಒಂದು ಕಂಪನಿನ, ಆಗ ನೀವು ಹೇಳಿದ್ರಿ ಇವಾಗ ನಂಗೆ ಬಡತನ ಇತ್ತು ಹಾಗೆ ಅಂತ, ಆಗ ಆ ಟೈಮಲ್ಲಿ ನಿಮ್ ಜೊತೆ ಯಾರಾದ್ರೂ ನಿಂತಿದ್ರಾ ಅಥವಾ ನೀವು ಒಬ್ಬರೇ ಎಂಟ್ರಿ ಕೊಟ್ರಾ, ಹೇಗೆ ಆ ಇನಿಷಿಯಲ್ ಡೇಸ್ ಹೇಗಿತ್ತು? ಅವಾಗೂ ಕೂಡ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಫ್ಯಾಮಿಲಿ ಯಾವುದು ಸಿಗಲಿಲ್ಲ ನನಗೆ, ಸ್ನೇಹಿತರು ಕೂಡ ಯಾರು ಸಿಗಲಿಲ್ಲ. ನಾನು ಅಂದ್ರೆ ಆಗಿನ ಟೈಮಲ್ಲಿ ಏನಪ್ಪಾ ಅಂತಂತಂದ್ರೆ ನಾನು ಊರನ್ನೇ ಬಿಟ್ಟು ಬಂದವನು, ಊರು ಬಿಟ್ಟು ಬೇರೆ ಊರಿಗೆ ಬಂದು ಅಲ್ಲಿಂದ ಏನಪ್ಪಾ ಅಂತ ನನ್ನ ಕರಿಯರನ್ನು ಸ್ಟಾರ್ಟ್ ಮಾಡಿದ್ದು ನಾನು. ಆಗಿನ ಟೈಮಲ್ಲಿ ಏನಪ್ಪಾ ಅಂತಂತಂದ್ರೆ ಬೇರೆಯವ್ರ ಹತ್ರ ಅದು ವಸ್ತುಗಳನ್ನೆಲ್ಲ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಿದ್ದು, ಅದನ್ನೇ ಏನಪ್ಪಾ ಅಂದ್ರೆ ಎವ್ರಿ ಡೇ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಮಾಡಿ ಏನಪ್ಪಾ ಅಂತಂದ್ರೆ ಒಂದಿದ್ದು ಎರಡು ಇದ್ದಿದ್ದು ಮೂರು ಹೀಗೆ ಏನಪ್ಪಾ ಅಂತಂದ್ರೆ ನಾನೊಂದು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಬೆಳೆದೆ. ಸೊ ಫಂಡಿಂಗ್ ಎಲ್ಲ ಯಾವ ರೀತಿ ಮಾಡಿದ್ರಿ ಸರ್? ಸರ್ ಯಾವುದೇ ಮೇಡಮ್ ಹೇಳ್ಬೇಕಂತಂದ್ರೆ ನನ್ನ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ರೀತಿ ಫಂಡ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಯಾಕಂತಂದ್ರೆ ಅವಾಗ ನಾನು ಫಂಡ್ ಇನ್ವೆಸ್ಟ್ಮೆಂಟ್ ಮಾಡುವಂಥ ಶಕ್ತಿನೂ ಕೂಡ ಇರಲಿಲ್ಲ, ನನಗೆ ಫಂಡ್ ಕೊಡೋರು ಯಾರು ಇರಲಿಲ್ಲ, ನನ್ನನ್ನು ಯಾರು ಕೂಡ ಏನಪ್ಪಾ ಅಂತಂದ್ರೆ ಈ ಫಂಡ್ ಹೋಗಿ ಕೇಳಿದ್ರು ಯಾರು ನಂಬುವಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಸೊ ಅವಾಗ ಏನಪ್ಪಾ ಅಂತಂದ್ರೆ ಒಬ್ಬರಿದೇ ನಾವು ಪ್ರಾಡಕ್ಟನ್ನು ಅವ್ರ ಹತ್ರ ಏನು ಕ್ರೆಡಿಟ್ ಆಗಿ ತೊಗೊಂಡ್ಬಂದಿದ್ದೆ, ನಾನು ಮಾರ್ಕೆಟಿಂಗ್ ಮಾಡಿ ದಿನ ನಿಮ್ಗೆ ಏನು ಮಾಡ್ತೀನಿ ದುಡ್ಡನ್ನು ಕಟ್ತೀನಿ ಅಂತ ಹೇಳಿದೆ. ಅಂಥ ಟೈಮಲ್ಲಿ ಅವರು ಏನು ಮಾಡಿದ್ರು ನನಗೊಂದು 5,000 ರೂಪಾಯಿ ಪ್ರಾಡಕ್ಟನ್ನು ಕೊಟ್ಟರು. ಆ ಪ್ರಾಡಕ್ಟನ್ನು ಏನಪ್ಪಾ ಅಂತಂದ್ರೆ ಒಂದು ವಾರ ನಾನು ಸೇಲ್ ಮಾಡಬೇಕಾಗಿ ಬಂತು. ಆ ಪರಿಸ್ಥಿತಿ ಒಳಗೆ ಸುಮಾರು ಅದು 5,000 ರೂಪಾಯಿ ಪ್ರಾಡಕ್ಟ್ ನನಗೆ ಬಂದರೆ ನನಗೊಂದು 3,000 ರೂಪಾಯಿ ಪ್ರಾಫಿಟ್ ಅವಾಗ ನಂಗೆ ಸಿಕ್ತು. ಅದನ್ನ ಏನಪ್ಪಾ ಅಂದ್ರೆ ಅಲ್ಲಿ ರೊಟೇಷನ್ ಮಾಡ್ತಾ ಕೊಟ್ಟು ತಗೊಂಡು ಮಾಡಿದಾಗ ಏನಪ್ಪಾ ಅಂತಂದ್ರೆ ನನ್ನ ಬಂಡವಾಳ ಏನಪ್ಪಾ ಅಂತಂದ್ರೆ ಅದೇ ಬಂದಿರುವಂಥ ಲಾಭವನ್ನು ಏನು ಮಾಡಿದೆ ಬಂಡವಾಳನ್ನಾಗಿ ಹೂಡಿಕೆ ಮಾಡ್ಕೊಂತು ಅಲ್ಲಿಂದ ಏನಪ್ಪಾ ಅಂದ್ರೆ ಅದರಲ್ಲೇ ಲಾಭ ತಗೊಳ್ಳೋದು, ಅದರಲ್ಲೇ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ ಪಡಿಸ್ಕೊಂಡು ಬಂದು ಸಂಸ್ಥೆಯನ್ನು ಕಟ್ಟಿದ್ದೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಇನ್ನು ನಿಮ್ಮ ಈ ಸಾಧನೆನ ಗುರುತಿಸಿ ನಿಮ್ಗೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳಿ ಸರ್, ಏನೆಲ್ಲ ಪ್ರಶಸ್ತಿಗಳು ಬಂದಿದೆ? ಸುಮಾರು ಬಂದಿದೆ, ಎಲ್ಲ ಸುಮಾರು ಸಂಸ್ಥೆಗಳೆಲ್ಲ ಕೊಟ್ಟಿದ್ದಾರೆ. ಅವೆಲ್ಲ ತುಂಬಾ ಇದೆ, ಏನು ನಡೀತಾ ಇರ್ತದೆ. ಯಾಕಂತಂದ್ರೆ ಕಾಮನ್ ಆಗಿ ಏನಪ್ಪಾ ಅಂತಂದ್ರೆ ಒಂದು ಮನುಷ್ಯ ಬೆಳೆದಿದ್ದಾನೆ ಅಂತಂದ್ರೆ ಅವನ ಹತ್ರ ಬರೋದಾಗ್ಲಿ, ಅವನಿಗೆ ಒಂದು ಗುರುತಿಸೋದಾಗ್ಲಿ, ಅವನು ಸತ್ಕರಿಸೋದಾಗ್ಲಿ ಎಲ್ಲ ಮಾಡಿದ್ದಾರೆ. ಸುಮಾರು ಅವಾರ್ಡ್ಸ್ಗಳನ್ನೆಲ್ಲ ಇವು ನಿಮ್ಮ ಚಾನೆಲ್ಗಳಲ್ಲಿ ಎಷ್ಟೋ ಚಾನೆಲ್ಗಳದವ್ರು ಬಂದಿದ್ದು ಕೊಟ್ಟಿದ್ದಾರೆ. ಸುಮಾರು ಏನಪ್ಪಾ ಅಂತ ಮತ್ತೆ ಲಾಸ್ಟ್ ಟೈಮ್ ಒಂದು ಇಂಡಿಯಾ ಟ್ರೇಡ್ ಅವಾರ್ಡ್ ಅಂತ ಹೇಳಿದ್ದು ಮಾಡಿದ್ರು, ಅವಾಗೂ ಒಂದು ಕೊಟ್ಟಿದ್ದಾರೆ. ಸುಮಾರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದವರೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ, ಸುಮಾರುಗಳು ಬಂದಿದ್ದಾವೆ. ಎಸ್ ಸರ್, ಈಗ ಯಾವುದೇ ಒಂದು ಕಂಪ್ನಿ ಸಕ್ಸಸ್ ಆಗಬೇಕು, ಅದರಲ್ಲೂ ಈ ಕಾಸ್ಮೆಟಿಕ್ಸ್ ಕಂಪ್ನಿಗಳಂತ ಅಂದ್ರೆ ಕಸ್ಟಮರ್ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕಾಸ್ಮೆಟಿಕ್ಸ್ ಅಂದ್ರೆ ಈಗ ನಾವು ಡೈರೆಕ್ಟ್ ಸ್ಕಿನ್ ಮೇಲೆ ಅಪ್ಲೈ ಮಾಡೋದ್ರಿಂದ ತುಂಬಾನೇ ಸೆನ್ಸಿಟಿವ್ ಇರುತ್ತೆ. ಹಾಗೆ ಸ್ವಲ್ಪ ಎಲ್ಲಾದ್ರೂ ಡ್ಯಾಮೇಜ್ ಆದ್ರೂ ಕೂಡ ಇಡೀ ಕಂಪ್ನಿ ಹೆಸರೇ ಹಾಳಾಗಿ ಹೋಗುತ್ತೆ. ಸೊ ಇಂಥ ಟೈಮಲ್ಲಿ ಈ ಕಸ್ಟಮರ್ ರಿವ್ಯೂಸ್ ಎಷ್ಟು ಇಂಪಾರ್ಟೆಂಟ್, ಯಾವ ರೀತಿ ರಿವ್ಯೂಸ್ ಬರ್ತಾ ಇದೆ ನಿಮಗೆ? ಇವಾಗ ನೋಡಿ ಏನಂತಂದ್ರೆ ನಮ್ಮ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಏನಪ್ಪಾ ಅಂತಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಂತಂದ್ರೆ 100% ಏನಪ್ಪಾ ಅಂತಂದ್ರೆ ವೆಜಿಟೇಬಲ್ಸ್ ಆಯಿಲ್ ಆಗಲಿ ಅಥವಾ ಏನಪ್ಪಾ ಅಂತಂದ್ರೆ ಆರ್ಗ್ಯಾನಿಕ್ ಆಗಲಿ ಇಂಥದ್ದೆಲ್ಲ ನಾವು ಒಂದು ಯೂಸ್ ಮಾಡಿ ಏನು ಮಾಡ್ತೀವಿ ಅಂತಂದ್ರೆ ಪ್ರಾಡಕ್ಟ್ ತಯಾರು ಮಾಡ್ತೀವಿ. ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಇವತ್ತಿನ ದಿವಸ ನೋಡಿ ನಾವು ಒಂದು ಪ್ರಾಡಕ್ಟ್ ಅನ್ನ ಹೊರಗೆ ಹಾಕ್ಬೇಕಂತಂದ್ರೆ ಅಥವಾ ಲಾಂಚ್ ಮಾಡ್ಬೇಕಂತಂದ್ರೆ ಇವತ್ತು ಮಾರ್ಕೆಟ್ ಬಿಡಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಏನಪ್ಪಾ ಸ್ಟೆಬಿಲಿಟಿ ಸ್ಟಡಿ ಅಂತ ಇದ್ದೇ ಇರ್ತದೆ. ಅದನ್ನ ನಾವು ಏನು ಮಾಡ್ತೀವಿ ಅಂತಂದ್ರೆ ಅದನ್ನೆಲ್ಲವೂ ಪ್ರತಿಯೊಂದನ್ನು ಕೂಡ ಅಂತಂದ್ರೆ ಪರೀಕ್ಷೆಗೆ ಒಳಪಟ್ಟನ ಏನಪ್ಪಾ ಅಂತಂದ್ರೆ ನಾವು ಗ್ರಾಹಕರಿಗೆ ಕೊಡ್ತೀವಿ. ಯಾಕಂತಂದ್ರೆ ಇವತ್ತಿಗೂ ನಾನು ಆಗಲೇ ನಿಮ್ಗೆ ಹೇಳಿದೆ ಏನಂತಂದ್ರೆ ನಮ್ಮ ಕಸ್ಟಮರ್ ಏನಪ್ಪಾ ಅಂತಂದ್ರೆ ಕಸ್ಟಮರ್ ಹತ್ರ ನಾವು ಹೇಳೋದಕ್ಕಿಂತ ಅಥವಾ ನಾವು ಮಾತಾಡೋದಕ್ಕಿಂತ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಮಾತಾಡ್ಬೇಕಂತ ಹೇಳ್ತಾರೆ. ಪ್ರಾಡಕ್ಟ್ ಮಾತಾಡೋದಂದ್ರೆ ಏನಪ್ಪಾ ಅಂತಂದ್ರೆ ರಿಸಲ್ಟ್ ಅನ್ನ ಒಳ್ಳೆ ರೀತಿಯಲ್ಲಿ ಅವ್ರು ತಂದು ಕೊಡ್ಬೇಕಾಗ್ತದೆ. ಸೊ ರಿಸಲ್ಟ್ ಅನ್ನು ತಂದು ಕೊಡ್ಬೇಕಂದ್ರೆ ನಾವು ಅದರಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಆಗಲಿ ಅಥವಾ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ನಾವು ಅದನ್ನೇನು ಮಾಡೋದು ಸರಿಯಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ನೋಡಿದ್ರೆ ಏನಪ್ಪಾ ಇವತ್ತು ದಿವಸ ಏನಪ್ಪಾ ಅಂದ್ರೆ ನಮ್ದೆಲ್ಲ ಇವತ್ತು ದಿವಸ ಏನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅನ್ನೋದಿದೆಯಲ್ಲ ಎಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಮ್ದೆಲ್ಲ ಸ್ಟೆಬಿಲಿಟಿ ಟೆಸ್ಟ್ ಆದ್ರಿಂದ 100% ಏನಪ್ಪಾ ಅಂತಂದ್ರೆ ಎಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಸ್ಕಿನ್ನಿಗೆ ಏನಪ್ಪಾ ಅಂತಂದ್ರೆ ಇದು ಸೈಡ್ ಎಫೆಕ್ಟ್ ಇಲ್ಲ, ಪರಿಣಾಮ ಬೀರೋದಿಲ್ಲ, ಅಡ್ಡ ಪರಿಣಾಮ ಅಥವಾ ಬೀರೋದಿಲ್ಲ ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರೆ ಅಂತ ಒಂದು ಸರ್ಟಿಫಿಕೇಟ್ ತಗೊಂಡೆ ಇವತ್ತು ದಿವಸ ಏನಪ್ಪಾ ಅಂತಂದ್ರೆ ಮಾರ್ಕೆಟಲ್ಲಿ ನಾವು ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಜೊತೆಗೆ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂತಂದ್ರೆ ಯಾವ ಕಸ್ಟಮರ್ಸ್ ನಮ್ಮ ವಸ್ತುವನ್ನು ಯೂಸ್ ಮಾಡ್ತಿದಾರಲ್ಲ ಅವರು ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಯಾವ ರೀತಿ ಸಪೋರ್ಟ್ ನಮಗೆ ಮಾಡತ್ತಾರ ಅಂತಂದ್ರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ಇದನ್ನ ಯೂಸ್ ಮಾಡಿ,
ಇನ್ನೊಬ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ಅದನ್ನ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಮೌತ್ ಅಡ್ವರ್ಟೈಸ್ಮೆಂಟ್ ಕೂಡ ನಮ್ಗೆ ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡದಾಗಿ ಏನಪ್ಪಾ ಅಂದ್ರೆ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಕಸ್ಟಮರ್ಸು ಕೂಡ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ರು ಕೂಡ ಇಂಥವ್ರು ಯೂಸ್ ಮಾಡಿದ್ರೆ ನಮ್ಗೆ ಇವ್ರ ನಂಬರ್ ಕೊಟ್ಟಾರೆ ನಿಮ್ಗೆ ಎಲ್ಲಿ ಸಿಗ್ತದೆ ಅಂತ ಕೇಳಿ ತಗೊಳ್ಳೋದು, ವರ್ಡ್ ಆಫ್ ಮೌತ್ 100% ಅದು ಕೂಡ ಬಹಳ ಆಗ್ತಾ ಇದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಈ ಪ್ರಾಡಕ್ಟ್ ಚೆನ್ನಾಗೈತಿ, ಆ ಡಿಸ್ಟ್ರಿಬ್ಯೂಟರ್ ಇದ್ರೆ ಮತ್ತೊಬ್ಬ ತಾಲೂಕಿನ ಡಿಸ್ಟ್ರಿಬ್ಯೂಟರ್ ಕೂಡ ಹೇಳಿ ಕೊಡಿ ಈ ಪ್ರಾಡಕ್ಟ್ ಚೆನ್ನಾಗಿದೆ, ಮೂವ್ಮೆಂಟ್ ಚೆನ್ನಾಗಿದೆ, ಇದರಲ್ಲಿ ಇದು ರಿಸಲ್ಟು ಇದೆ ಮತ್ತು ಮೂವ್ಮೆಂಟು ಫಾಸ್ಟ್ ಇದೆ, ಸೊ ನೀ ಇದನ್ನು ಮಾಡಂತೇಳಿ ಅವರು ಸಜೆಷನ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಅಂಥದ್ದು ಏನಪ್ಪಾ ಅಂತಂದ್ರೆ ನಮಗೆ ಬಹಳ ಏನಪ್ಪಾ ಸಪೋರ್ಟಿವ್ ಆಗಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಶ್ರೀಯುತ ಸಿದ್ಧಾರ್ಥ ಮರೇದವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಇವರ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.